ಕರವೀರ ಮಾಹಿತಿ ಮಾಲಿಕೆ 2024ರ 45ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ಮೈಕ್ರೋ ಫೈನಾನ್ಸ್ ಅಧ್ಯಾದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮ್ಮ ಎದುರಿಗೆ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಅಧ್ಯಾದೇಶ 2025, ದಿ ಕರ್ನಾಟಕ ಮೈಕ್ರೋ ಲೋನ್ ಅಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋಯರ್ಸಿವ್ ಆಕ್ಷನ್ಸ್ ಆರ್ಡಿನೆನ್ಸ್ 2025. ಸಾಕಷ್ಟು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ಅನೇಕ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ, ವಾಟ್ಸಾಪ್ಗಳಲ್ಲಿ ಬರ್ತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಈ ಹಿನ್ನೆಲೆಯಲ್ಲಿ ಸಹಕಾರ ರಂಗಕ್ಕೆ ಇದರ ಬಗ್ಗೆ ಏನೊಂದು ಸಹಕಾರಿ ಕ್ಷೇತ್ರದಲ್ಲಿರುವವರು ಇದರ ಬಗ್ಗೆ ಏನೊಂದು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅವಧಿಯನ್ನು ನಿರ್ವಹಿಸೋಣ ಅನ್ನೋ ಒಂದು ಯೋಚನೆಯಿಂದ ಇದನ್ನು ಮಾಡಿದ್ದೀನಿ. ಏನಿದು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸಾಲವನ್ನು ಪಡೆದಂತಹ ವ್ಯಕ್ತಿಗಳು ಹಣಕಾಸು ಸಂಸ್ಥೆಯ ಕಿರುಕುಳ, ಬಲವಂತದ ವಸೂಲಿ ಕ್ರಮ ಇರ್ಬೋದು, ಅನೇಕ ರೀತಿಯ ಕಿರುಕುಳಗಳನ್ನು ಅನುಭವಿಸಿ ಆ ಸಾಲಿಗರ ಬಾಧೆ ಅಂದ್ರೆ ಲೋನ್ ಲೆಂಡರ್ಸ್ ಬಾಧೆ ತಡೆಯಲಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತಹ ಪ್ರಸಂಗಗಳು ಅನೇಕ ಕಡೆ ನಡೀತಾ ಇರುವಂತದ್ದು ನಮ್ಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒತ್ತಡ ಬಂದಿದೆ ಸರ್ಕಾರದ ಮೇಲೆ, ಇದನ್ನ ನಿಲ್ಲಿಸಿ, ಈ ಕ್ರಮವನ್ನ ಸರಿಯಾಗಿ ನಿಗ್ರಹಿಸಿ ಅಂತ ಹೇಳಿ. ಆ ರೀತಿ ಕಾರಣಕ್ಕೋಸ್ಕರ ಈ ಬಲಾತ್ಕಾರದ ಸಾಲ ವಸೂಲಾತಿ ಕ್ರಮಗಳನ್ನ ನಿರ್ಬಂಧಿಸ್ಲಿಕ್ಕೋಸ್ಕರ ಸರ್ಕಾರ ಈ ಅಧ್ಯಾದೇಶವನ್ನು ಹೊರಡಿಸಿದೆ. ಯಾಕೆ ಅಧ್ಯಾದೇಶ, ಯಾಕೆ ಸುಗ್ರೀವಾಜ್ಞೆ, ಯಾಕೆ ಆರ್ಡಿನೆನ್ಸ್, ಆಗಿ ತರ್ಬೋದಿತ್ತಲ್ಲ? ಯಾಕೆಂದ್ರೆ ಅಧಿವೇಶನ ನಡೀತಾ ಇಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ಒಂದು ಆಕ್ಟ್ ಜಾರಿಗೆ ಬರಬೇಕು ಅಂದ್ರೆ ಅಧಿವೇಶನದಲ್ಲಿ ಅನುಮೋದನೆ ಆಗ್ಬೇಕು. ಆದ್ರೆ ತುರ್ತು ಸನ್ನಿವೇಶಗಳಲ್ಲಿ ಅಧ್ಯಾದೇಶ ನಡೀತಾ ಇಲ್ಲದೆ ಹೋದ್ರೆ, ಅಧಿವೇಶನ ನಡೀತಾ ಇಲ್ಲದೆ ಹೋದ್ರೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆದೇಶಗಳನ್ನ ಅಥವಾ ಆಕ್ಟ್ಗಳನ್ನ ಜಾರಿ ತರಬೇಕು ಅಂದ್ರೆ ಒಂದು ಸುಗ್ರೀವಾಜ್ಞೆ ಅಥವಾ ಅಧ್ಯಾದೇಶ ಅಥವಾ ಆರ್ಡಿನೆನ್ಸ್ ಅಂತೀವಿ, ಅದರ ಮೂಲಕ ತರಬಹುದಾದ ಸವಲತ್ತು ಸರ್ಕಾರಕ್ಕಿದೆ. ಒಮ್ಮೆ ಅಧ್ಯಾದೇಶವನ್ನಾಗಿ ತಂದ ನಂತರ ಮುಂದಿನ 6 ತಿಂಗಳೊಳಗಾಗಿ ಇದನ್ನ ವಿಧಾನ ಮಂಡಳ ಮತ್ತು ಪರಿಷತ್ತುಗಳಲ್ಲಿ ಮಂಡಿಸಿ ಕಾಯ್ದೆಯಾಗಿ ಮಾರ್ಪಡಿಸಬೇಕು, ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಬೇಕು. ಇದಿಷ್ಟು ಕಾನೂನಾತ್ಮಕ ಅಂಶಗಳು ಅಧ್ಯಾದೇಶದ ಬಗ್ಗೆ. ಈ ಅಧ್ಯಾದೇಶದ ಬಗ್ಗೆ ಒಂದಿಷ್ಟು ವಿವರಗಳನ್ನ ನಾನು ನೀಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನೋಡ್ತಾ ಹೋಗೋಣ. ಏನಿದೆ ಪ್ರಿಯಾಂಬಲ್ ಅಲ್ಲಿ, ಏನಿದೆ ಇಂಟ್ರಡಕ್ಷನ್ ನಲ್ಲಿ, ಈ ಅಧ್ಯಾದೇಶದ ಬಗ್ಗೆ ಯಾವ ಕಾರಣಕ್ಕೋಸ್ಕರ ತಂದಿದ್ದೀವಿ ಅನ್ನೋದು ಪ್ರಿಯಾಂಬಲ್ ಅಲ್ಲಿ ಅಥವಾ ಪೀಠಿಕೆಯಲ್ಲಿ ಇರ್ತದೆ. ಏನಿದೆ ಅದರಲ್ಲಿ? ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ದುಬಾರಿ ಬಡ್ಡಿ ದರ ವಿಧಿಸಿ ಅನುಚಿತ ವಿಧಾನಗಳಿಂದ ಮತ್ತು ಬಲವಂತದಿಂದ ಸಾಲ ವಸೂಲಿ ಮಾಡುತ್ತಿದ್ದಾರೆ. ಇದರಿಂದ ಆರ್ಥಿಕವಾಗಿ ದುರ್ಬಲ ಗುಂಪುಗಳು ಮತ್ತು ವ್ಯಕ್ತಿಗಳು, ವಿಶೇಷವಾಗಿ ರೈತರು, ಮಹಿಳೆಯರು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳು ತೊಂದರೆಗೀಡಾಗ್ತಾ ಇದ್ದಾವೆ. ಅವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಅಧ್ಯಾದೇಶವನ್ನ ತರ್ತಾ ಇದ್ದೀವಿ. ಇದು ಪೀಠಿಕೆಯಲ್ಲಿ, ಅಧ್ಯಾದೇಶದ ಪೀಠಿಕೆಯಲ್ಲಿ ಹೇಳಿರುವಂತ ಭಾಗ. ಈಗ ಅಧ್ಯಾದೇಶದ ಜಾರಿ ಆಗೋದ್ರಿಂದ ಏನೇನು ಅನ್ವಯಿಸುತ್ತೆ ನಮಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕರ್ನಾಟಕ ಕಿರು ಸಾಲ ಅಂದ್ರೆ ಮೈಕ್ರೋ ಸಾಲ, ಸಣ್ಣ ಸಾಲ ಅಂದ್ರೆ ಸ್ಮಾಲ್ ಲೋನ್ಸ್. ಕಿರು ಸಾಲ ಬೇರೆ, ಸಣ್ಣ ಸಾಲ ಬೇರೆ. ಅವುಗಳ ಬಲವಂತ ಕ್ರಮಗಳ ಪ್ರತಿಬಂಧಕ, ಅವುಗಳನ್ನು ವಸೂಲಿ ಮಾಡುವಾಗ ಬಲವಂತದ ಕ್ರಮಗಳು ಆಗ್ಬಾರ್ದು, ಅದರ ಬಗ್ಗೆ ನಿಷೇಧಾಜ್ಞೆ ಅಥವಾ ಅದರ ಪ್ರತಿಬಂಧನೆ, ನಿರ್ಬಂಧಿಸಿ ಒಂದಿಷ್ಟು ಅಂಶಗಳನ್ನು ಹೇಳಿ ಈ ಆಕ್ಟ್, ಈ ಅಧ್ಯಾದೇಶ ಜಾರಿಗೆ ಬಂದಿದೆ. ಯಾವಾಗಿಂದ ಬಂದಿದೆ? ಫೆಬ್ರವರಿ 12ನೇ ತಾರೀಕು ರಾಜ್ಯಪಾಲರಿಂದ, ಮಾನ್ಯ ಘನತೆವೆತ್ತ ರಾಜ್ಯಪಾಲರು 12ನೇ ತಾರೀಕು ಅದಕ್ಕೆ ಅಂಕಿತವನ್ನ ಹಾಕಿದ್ದಾರೆ. ಅಲ್ಲಿಂದ ಜಾರಿಗೆ ಬಂದಿದೆ. ಅವತ್ತೇ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಏನ್ ಹೇಳತ್ತೆ ಇದರಲ್ಲಿ? ಅನ್ವಯಿಸೋದು ಯಾರ್ಯಾರಿಗೆ ಅನ್ವಯಿಸತ್ತೆ? ಅನ್ವಯಿಸುವಿಕೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ್ಯಾರಿಗೆ ಅನ್ವಯಿಸೋದಿಲ್ಲ ಅಂತ. ಯಾರಿಗೆ ಅನ್ವಯಿಸೋದಿಲ್ಲ?
RBI-ನೊಂದಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಬ್ಯಾಂಕ್ ಏನಿದೆ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಅದರಲ್ಲಿ ನೋಂದಾಯಿಸಲಾದ, ಅದರಲ್ಲಿ ರಿಜಿಸ್ಟ್ರೇಷನ್ ಪಡೆದಿರುವಂತಹ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳು NBFC-ಗಳಿಗೆ ಅನ್ವಯಿಸತಕ್ಕದ್ದಲ್ಲ. ಅಂದ್ರೆ RBI ನಿರ್ದೇಶನದ ಅಡಿಯಲ್ಲಿ ಬರುವಂತಹ RBI ರೆಗ್ಯುಲೇಷನ್ಸ್, RBI ಅಂಕಿತದಲ್ಲಿ ಯಾವ್ದು ಸಂಸ್ಥೆಗಳು ಬರ್ತಾವೋ ಅದ್ಯಾವುದಕ್ಕೂ ಈ ಅಧ್ಯಾದೇಶ ಅನ್ವಯಿಸೋದಿಲ್ಲ. ಅದಕ್ಕೆ RBI ನಿಯಮಗಳೇ ಅಪ್ಲೈ ಆಗುತ್ತೆ. ಇವುಗಳು ಹೊರತಾಗಿ RBI ಪರಿಮಿತಿಯಲ್ಲಿ ಇಲ್ಲದಂತಹ ಸಂಸ್ಥೆಗಳು ಯಾವ್ದಿದೆ, ಅಂತಹ ಸಂಸ್ಥೆಗಳಿಗೆ ಯಾರ್ಯಾರು ಸಾಲ ನೀಡ್ತಾ ಇದ್ದಾರೆ ಅಂತಹ ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, MFI, ಸಾಲ ನೀಡಿಕೆ ಏಜೆನ್ಸಿಗಳಿದ್ದಾವೆ, ಹಾಗೆ ಸಂಸ್ಥೆಗಳಿದ್ದಾವೆ, ಅಥವಾ ಲೇವಾದೇವಿದಾರರಿದ್ದಾರೆ, ಮನಿ ಲೆಂಡಿಂಗ್ ಲೈಸೆನ್ಸ್ ಹೊಂದಿರುವಂತಹ ಮನಿ ಲೆಂಡರ್ಸ್, ಅವರೆಲ್ಲರಿಗೂ ಈ ಅಧ್ಯಾದೇಶ ಅನ್ವಯಿಸುತ್ತೆ. ಹಾಗಾಗಿ ಈಗ ನೋಡಿ, ನಾನು ಮುಂದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಸಾಲ ನೀಡಿಕೆ ಏಜೆನ್ಸಿಗಳು, ಸಂಸ್ಥೆಗಳು, ಲೇವಾದೇವಿಗಾರರು ಅಂತೆಲ್ಲ ಹೇಳ್ತಾ ಇರೋದ್ ಬದಲು ಕೇವಲ MFIಗಳು ಅಂತ ಹೇಳ್ತಾ ಬರ್ತೀನಿ. ಮುಂದಿನ ಅವಧಿಯಲ್ಲಿ MFIಗಳು ಅಂದ್ರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಇದನ್ನ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಕೂಡ ಬಂತು, ವಿಶೇಷ ರಾಜ್ಯ ಪತ್ರ, ಸ್ಪೆಷಲ್ ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ಆಗಿದೆ. ಅದು ಈಗಾಗಲೇ ತಮಗೆಲ್ಲರಿಗೂ ಸಿಕ್ಕಿರಬಹುದು, ವಾಟ್ಸ್ಆಪ್ ನಲ್ಲಿ ಸಾಕಷ್ಟು ಸಾರಿ ಇದು ಬಂದಿದೆ. ಇಲ್ಲಿ ಒಂದೊಂದಾಗಿ ವಿಚಾರ ಮಾಡ್ತಾ ಹೋಗೋಣ. ಮೈಕ್ರೋ ಫೈನಾನ್ಸ್ಗಳು ಅಂದ್ರೆ ಏನು? ಮೈಕ್ರೋ ಫೈನಾನ್ಸ್ಗಳು ಅಂದ್ರೆ ಸಾಮಾನ್ಯವಾಗಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಕಿರು ಸಾಲ ಅಂದ್ರೆ ಏನು? ಸಾಮಾನ್ಯವಾಗಿ 10,000ರಿಂದ 2 ಲಕ್ಷ ರೂಪಾಯಿ ಒಳಗಿನ ಸಾಲವನ್ನು ವಿತರಿಸುವಂತಹ ಏಜೆನ್ಸಿಗಳು MFIಗಳು. MFI ಅಂದ್ರೆ ಏನು ಅಂತ ನಿಮಗೆ ಈಗಾಗಲೇ ಹೇಳಿದ್ದೇನೆ. RBI ಇದರಲ್ಲಿ ಬರದ ಅಂದ್ರೆ NBFCಗಳು ಮತ್ತು ಬ್ಯಾಂಕಿಂಗ್ ಸಂಸ್ಥೆಗಳದ್ದು ಹೊರತುಪಡಿಸಿದಂತೆ ಲೇವಾದೇವಿಗಾರರಿರ್ಬೋದು, ಸಾಲ ನೀಡುವ ಎಲ್ಲ ಏಜೆನ್ಸಿಗಳಿರ್ಬೋದು, ಸಾಲ ನೀಡುವ ಸಂಸ್ಥೆಗಳಿರ್ಬೋದು, ಅವರೆಲ್ಲರೂ ಮೈಕ್ರೋ ಫೈನಾನ್ಸ್ ಅನ್ನೋ ಮಾನದಂಡದ ಕೆಳಗೆ ಬರ್ತಾರೆ ಅಂತ ಈ ಅಧ್ಯಾದೇಶ ಹೇಳುತ್ತೆ. ಹಾಗಾಗಿ ಅವ್ರು ಕೊಡುವಂತದ್ದು 10,000ರಿಂದ ಕಿರು ಸಾಲ, 10,000ರಿಂದ 2 ಲಕ್ಷ ರೂಪಾಯಿವರೆಗೆ ಸಾಲಗಳನ್ನು ವಿತರಿಸ್ತವೆ. ಮತ್ತೆ ಈ ಹೆಚ್ಚಿನ MFIಗಳು ಸಾಲಗಾರರು ಬ್ಯಾಂಕ್ ಖಾತೆ ಇರಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಅಂದರೆ ನಗದು ರೂಪದಲ್ಲಿ ವ್ಯವಹಾರ ಮಾಡ್ತಾರೆ. ಇದು ಅತಿ ಮುಖ್ಯ. ನಗದು ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ. ಮತ್ತೆ ಸಾಮಾನ್ಯವಾಗಿ ಭದ್ರತೆಯನ್ನು ತಗೊಳ್ಳೋದಿಲ್ಲ. ಅಂದ್ರೆ ಹೆಚ್ಚಿನ ಸಾಲಗಳು, ಕಿರು ಸಾಲಗಳು ಭದ್ರತಾ ರಹಿತ ಸಾಲಗಳಾಗಿರುತ್ತೆ. ಇದು ಇನ್ನೊಂದು ಅತಿ ಮುಖ್ಯವಾದಂತಹ ಅಂಶ ನಾವು ಇಲ್ಲಿ ನೋಡ್ಕೊಳ್ಬೇಕು. ಅಂದ್ರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಈ ಸಾಲಗಳಿಗೆ ಬರುವಂತದ್ದು. ಮೈಕ್ರೋ ಫೈನಾನ್ಸ್ ಅಂದ್ರೆ ಅತಿ ಸಣ್ಣ ಮೊತ್ತದ ಹಣಕಾಸು ಸೇವೆಗಳನ್ನ, ಕಿರು ಸಾಲಗಳನ್ನ, ವಿಶೇಷವಾಗಿ ಬಡವರ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆ ಪ್ರವೇಶವಿಲ್ಲದ ಸಮುದಾಯಗಳಿಗೆ ಸಾಲ ಒದಗಿಸುವ ವ್ಯವಸ್ಥೆ. ಅಂದ್ರೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆ ಬ್ಯಾಂಕ್ ಅಕೌಂಟ್ ಇಲ್ಲ, ಅಂತವರಿಗೆ ಒಂದು ಹಣಕಾಸು ವ್ಯವಸ್ಥೆ ಒದಗಿಸುವಂತಹ ಒಂದು ಕಲ್ಪನೆ ಈ ಮೈಕ್ರೋ ಫೈನಾನ್ಸ್ಗಳು ಬರ್ತವೆ. ಅಂದ್ರೆ ಇದರ ಮುಖ್ಯ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದವರನ್ನ ಸ್ವಾವಲಂಬಿ ಮಾಡುವಂಥದ್ದು. ಮೈಕ್ರೋ ಫೈನಾನ್ಸ್ ಕಾನ್ಸೆಪ್ಟ್ ಅದ ಹೇಳೋದು. ಮೈಕ್ರೋ ಫೈನಾನ್ಸ್ ಅನ್ನೋದು ಹಣಕಾಸು ಸಂಸ್ಥೆಗಳ ನೀಡುವಂತಹ ಒಂದು ಬಗೆಯ ಸಾಲದ ಹೊರತು ಸಂಸ್ಥೆ ಅಲ್ಲ. ಮೈಕ್ರೋ ಫೈನಾನ್ಸ್ ಅಂತೇಳಿ ಯಾವುದೇ ಇನ್ಸ್ಟಿಟ್ಯೂಷನ್ ಇಲ್ಲ ಸ್ನೇಹಿತರೆ. ಅದು ಒಂದು ಬಗೆಯ ಸಾಲ, ಕಿರು ಸಾಲಕ್ಕೆ ಮೈಕ್ರೋ ಫೈನಾನ್ಸ್. ಮಧ್ಯಮ ವರ್ಗದ ಸಾಲಕ್ಕೆ ಮೀಡಿಯಂ ಫೈನಾನ್ಸ್, ಲಾರ್ಜ್ ಫೈನಾನ್ಸ್. ಇದು ಸಣ್ಣ ಸಾಲನೂ ಅಲ್ಲ, ಸ್ಮಾಲ್ ಫೈನಾನ್ಸ್ ಅಲ್ಲ, ಕಿರು ಸಾಲ, ಸಣ್ಣ, ಅತಿ ಸಣ್ಣ ಮೊತ್ತದ ಇದನ್ನು ಕೊಡುವಂಥದ್ದು. ಹಾಗಾಗಿ ಇದು ಸಂಸ್ಥೆ ಅಲ್ಲ, ಇದು ಒಂದು ಸ್ಕೀಮ್ ಅಥವಾ ಒಂದು ಸಿಸ್ಟಮ್. ನಮ್ಮಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಕೂಡ ಯಾವುದೋ ಒಂದು ಸಂಸ್ಥೆ ಅನ್ನೋ ಒಂದು ಭಾವನೆ ಬರುತ್ತೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಸ್ಕೀಮ್, ಅದು ಒಂದು ಸ್ಕೀಮ್. ಪಿಗ್ಮಿ ನಿಮ್ಮಲ್ಲಿ ಹೇಗೆ ಸ್ಕೀಮ್ ಇದೆಯೋ, ಪಿಗ್ಮಿ ಒಂದು ಠೇವಣಿಗಳನ್ನ ಸ್ವೀಕರಿಸುವಂತಹ ಒಂದು ಸ್ಕೀಮ್. ಅದು
ಹಾಗೆ ಪಿಗ್ಮಿಗಳು ಅಂತ ಹೇಳಿದ ತಕ್ಷಣ ಒಂದು ಸಂಸ್ಥೆಯನ್ನು ಕೊಳ್ತೀವ, ಅಲ್ಲ, ನೀವು ಪಿಗ್ಮಿಯನ್ ಮಾಡ್ಬೋದು, ನಾನು ಪಿಗ್ಮಿಯನ್ ಮಾಡ್ಬೋದು. ಈ ರೀತಿ ಪಿಗ್ಮಿಯನ್ ಮಾಡ್ಲಿಕ್ಕೆ ಕೆಲವೊಂದು ಸಂಸ್ಥೆಗಳು ಆಸಕ್ತರಾಗ್ತಾರೆ, ಅದಕ್ಕೆ ನಿಯಮಗಳನ್ನು ರೂಪಿಸ್ಕೊಳ್ತಾರೆ. ಆ ರೀತಿ ಅದೇ ರೀತಿ ಮೈಕ್ರೋ ಫೈನಾನ್ಸ್ ಮಾಡ್ಲಿಕ್ಕೂ ಕೆಲವೊಂದು ನಿಯಮಗಳನ್ನು ರೂಪಿಸ್ಕೊಂಡು ತಮ್ಮ ತಮ್ಮ ಸಂಸ್ಥೆಗಳ ಕೆಳಗಡೆ ಮೈಕ್ರೋ ಫೈನಾನ್ಸ್ ಮಾಡ್ತವೆ. ಅವುಗಳು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗತ್ತೆ. ಮೈಕ್ರೋ ಫೈನಾನ್ಸ್ ಅನ್ನೋದು ಯಾವುದೇ ಹಣಕಾಸು ಸಂಸ್ಥೆ ಅಲ್ಲ. ಹಣಕಾಸು ಸಂಸ್ಥೆಗಳು ನೀಡುವ ಒಂದು ರೀತಿಯ ಒಂದು ವಿಧವಾದ ಸಾಲ. ಅಲ್ಲಿ ಮೈಕ್ರೋ ಫೈನಾನ್ಸ್ ಅನ್ನೋದು ಇನ್ಸ್ಟಿಟ್ಯೂಷನ್ ಅಲ್ಲ. ಎಲ್ಲಾರು ಮೈಕ್ರೋ ಫೈನಾನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂದ್ರೆ ಬರೋದಿಲ್ಲ. ನೀವು ಮನಿ ಲೆಂಡರ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು, ಕೋಆಪರೇಟಿವ್ ಸೊಸೈಟಿಯಾಗಿ ಮಾಡ್ಕೊಳ್ಬಹುದು, ಪಾನ್ ಬ್ರೋಕರ್ ಆಗಿ ಮಾಡ್ಕೊಳ್ಬಹುದು, ಅಥವಾ NBFC ಮಾಡ್ಕೊಳ್ಬಹುದು, ಬೇರೆ ತರ ಮಾಡ್ಕೊಳ್ಬಹುದೇ ಹೊರತು ಒಂದು SHG ಮಾಡ್ಕೊಳ್ಬಹುದು, ಈ ರೀತಿ ಮಾಡ್ಕೊಳ್ಬಹುದೇ ಹೊರತು ಮೈಕ್ರೋ ಫೈನಾನ್ಸ್ ಅನ್ನೋದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲ. ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು, ಸಹಕಾರ ಸಂಘಗಳು, ಲೇವಾದೇವಿಗಾರರು ಅಂತ ಬೇರೆ ಬೇರೆ ರೀತಿಯ ಹಣಕಾಸು ಸಂಸ್ಥೆಗಳಿವೆ ಹೊರತು ಮೈಕ್ರೋ ಫೈನಾನ್ಸ್ಗಳು ಅಂತ ಬೇರೆ ವಿಧದ ಸಂಸ್ಥೆಗಳಿಲ್ಲ. ಸ್ಟ್ಯಾಂಡ್ ಅಲೋನ್ ಸಂಸ್ಥೆ ಆಗಿರೋದಿಲ್ಲ. ಇಲ್ಲಿ ಒಂದು ಸಣ್ಣ ಇದು ಎಲ್ಲರಲ್ಲೂ ಕನ್ಫ್ಯೂಷನ್ ಇರೋದು. ಮೈಕ್ರೋ ಫೈನಾನ್ಸ್ ಅಂದ್ರೆ ಅದು ಸಪರೇಟ್ ಕ್ಯಾಟಗರಿ ಆಫ್ ಆರ್ಗನೈಸೇಷನ್ ಅನ್ಕೊಂಡಿರ್ತೀವಿ, ಅಲ್ಲ. ದೊಡ್ಡ ದೊಡ್ಡ ಬ್ಯಾಂಕ್ಗಳಿಂದ ಹಿಡಿದು NBFCಗಳಿಂದ ಹಿಡಿದು ಲೇವಾದೇವಿಗಾರರಿಂದ ಹಿಡಿದು ಎಲ್ಲರೂ ಮೈಕ್ರೋ ಫೈನಾನ್ಸ್ ಆಕ್ಟಿವಿಟಿ ಮಾಡಬಹುದು. ಇಟ್ ಈಸ್ ಅನ್ ಆಕ್ಟಿವಿಟಿ. ಇದು ಒಂದು ಚಟುವಟಿಕೆ ಹೊತ್ತು ಆರ್ಗನೈಸೇಷನ್ ಅಲ್ಲ. ಅದು ಮೊದಲನೇ ಒಂದು ಪ್ರಮುಖವಾದಂತಹ ವಿಶೇಷ ಗುಣವನ್ನ ನಾವು ಗುರುತಿಸಬೇಕು ಈ ಮೈಕ್ರೋ ಫೈನಾನ್ಸ್ ಗಳಲ್ಲಿ. ಈ ಆರ್ಡಿನೆನ್ಸ್ ಅಲ್ಲಿ ಏನೇನು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ, ಕೆಲವೊಂದು ಇದನ್ನ ನಾವು ಗಮನಿಸಬೇಕಾಗತ್ತೆ. ಏನು? ಮೊದಲನೇದ ಡೆಫಿನಿಷನ್ ಅಲ್ಲಿ ನೋಂದಣಿ ಅನ್ನೋ ಒಂದು ಡೆಫಿನಿಷನ್ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ನೋಂದಣಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ರಿಜಿಸ್ಟ್ರೇಷನ್ ಅನ್ನೋ ಕಲ್ಪನೆಯಲ್ಲಿ ಹೇಳಿದ್ದಾರೆ. ನೋಂದಣಿ, ಆಯಾ ಜಿಲ್ಲಾಧಿಕಾರಿಗಳು ನೋಂದಣಿ ಪ್ರಾಧಿಕಾರಿ ಆಗಿರ್ತಾರೆ. ಎಂಪವರ್ಡ್ ಅಧಿಕಾರಿ ಆಗಿರುವಂತದ್ದು, ಎಂಪವರ್ಡ್ ಅಫಿಷಿಯಲ್ ಆಗಿರುವಂತವರು ಆಯಾ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್, ಜಿಲ್ಲಾಧಿಕಾರಿಗಳು. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ಕಾರ್ಯನಿರ್ವಹಿಸ್ತಾ ಇರುವಂತಹ, ಅದು ಬೇರೆ ರಾಜ್ಯದಿರ್ಬೋದು, ಎಲ್ಲಿದೆ ಇರ್ಬೋದು, ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಅವುಗಳೆಲ್ಲವೂ ಈ ಅಧ್ಯಾದೇಶ ಜಾರಿಯಾದ ದಿನದಿಂದ 30 ದಿನದೊಳಗಾಗಿ ನೋಂದಣಿ ಪ್ರಾಧಿಕಾರಿಯ ಮುಂದೆ ನೋಂದಣಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಇಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ. ಸರ್, ನಮ್ದು ಕರ್ನಾಟಕದ 23 ಜಿಲ್ಲೆಯಲ್ಲೂ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ನಮ್ದು ಮೈಕ್ರೋ ಫೈನಾನ್ಸ್ ಆಕ್ಟಿವಿಟಿ ನಮ್ದು ಇದರಲ್ಲಿ ಇದೆ, ಎಲ್ಲ ಜಿಲ್ಲೆಯಲ್ಲೂ ಇದೆ. ಹಾಗಾದ್ರೆ ನಾವು 23 ಜಿಲ್ಲೆಯಲ್ಲೂ ಅಥವಾ 30 ಜಿಲ್ಲೆಯಲ್ಲೂ ನಾವು ನೋಂದಣಿಯನ್ನ ಪಡಿಬೇಕಾ? ಆಕ್ಟ್ ಅದರ ಬಗ್ಗೆ ಏನು ಹೇಳ್ತಾ ಇಲ್ಲ. ಈಗಿನ ಆಸ್ ಆಫ್ ನಾವು ಎಲ್ಲೆಲ್ಲಿ ಆಕ್ಟಿವಿಟಿ ಮಾಡ್ತಾ ಇದ್ರು ಅಲ್ಲೆಲ್ಲ ನೋಂದಣಿ ಪಡಿಬೇಕು ಅನ್ನೋ ಕಲ್ಪನೆ ಇದೆ. ಇನ್ನು ಅದಕ್ಕೆ ರೂಲ್ಸ್ ಮತ್ತು ಫಾರ್ಮ್ಯಾಟ್ಗಳು ಬಂದ ನಂತರ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗತ್ತೆ. ಇನ್ನು ಫಾರ್ಮ್ಯಾಟ್ಗಳು, ನಮೂನೆಗಳು ಬಂದಿಲ್ಲ ಮತ್ತು ರೂಲ್ಸ್ ಫ್ರೇಮ್ ಆಗಿಲ್ಲ. ರೂಲ್ಸ್ ಫ್ರೇಮ್ ಮಾಡ್ಲಿಕ್ಕೆ ಅಧಿಕಾರ ಇದೆ, ಮುಂದೆ ಬರ್ತೀನಿ ನಾನು. ಹಾಗಾಗಿ ಈ ಅಧ್ಯಾದೇಶ ಬಂದ ನಂತರ 30 ದಿನದೊಳಗಾಗಿ ನೋಂದಣಿ ಪಡಿಬೇಕು. ನೋಂದಣಿ ಪಡಿದೆ ಯಾವುದೇ ಮೈಕ್ರೋ ಫೈನಾನ್ಸ್ಗಳು ಸಾಲ ಮಂಜೂರು ಮಾಡತಕ್ಕದ್ದಲ್ಲ, ವಸೂಲಿ ಮಾಡತಕ್ಕದ್ದಲ್ಲ. ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್. ಈಗ ಅಧ್ಯಾದೇಶ 12ನೇ ತಾರೀಕು ಬಂದಿದೆ. 12ನೇ ತಾರೀಕಿನ ನಂತರ ಸಾಕಷ್ಟು ಗೊಂದಲಗಳಿದ್ದಾವೆ. ಆ ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಯಾರಿಗೂ, ಇವನ್ DC-ಗಳೇ ಆಗಲಿ ಅಥವಾ AR/DR ಗಳೇ ಆಗಲಿ, ಅವರಲ್ಲೂ ಪಾಪ ಸಾಕಷ್ಟು ಗೊಂದಲ ಇದೆ. ನಾನು ಅನೇಕ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ್ಲೂ, ಸರ್ ಇದ್ರದ್ದು ಅಧ್ಯಾದೇಶದ ಬಗ್ಗೆ ನೀವು, ಸರ್ ನಮಗೂ ಏನು ಗೊತ್ತಿಲ್ಲ, ಮಾಹಿತಿಗೆಲ್ಲ ಬರಬೇಕು, ರೂಲ್ಸ್ ಏನಾಗಿದೆ ರೂಲ್ಸ್ ಬರಬೇಕು ಸರ್, ಯಾವ್ದ್ರಲ್ಲಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಫಾರ್ಮ್ಯಾಟ್ ಬರಬೇಕು. ಇದು ನಮ್ಮಲ್ಲಿ ಇರುವಂತಹ ಒಂದು ಪರಿಸ್ಥಿತಿ. ಮೊದಲು ಆಕ್ಟ್ ಅನ್ನ ಜಾರಿ ಮಾಡುವ ಪೂರ್ವದಲ್ಲಿ ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿ ಮಾಡ್ಕೊಳ್ದೆ ಹೋದ್ರೆ ಈ ಗೊಂದಲಗಳು ಬರುತ್ತೆ. ಹಾಗಾಗಿ ಈಗ ನೋಡಿ, ನಮಗೆ ಯಾವ ಜಿಲ್ಲೆಯಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರೋ ಆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ನೀವು ನೋಂದಣಿ ಪಡಿಬೇಕು ಅಂತಾರೆ. ಆದರೆ ನಾವು ಎಲ್ಲಾ ಕಡೆಗೂ ಮಾಡ್ತಾ ಇದೀವಿ ಅಂದ್ರೆ 30 ಕಡೆಗೆ ನೋಂದಣಿ ಪಡಿಬೇಕಾ? ಕ್ಲಾರಿಟಿ ಇಲ್ಲ. ಹಾಗಾದ್ರೆ ನೋಂದಣಿ ಪಡೆಯುವ ಮೊದಲು, ಅಂದ್ರೆ ನೋಂದಣಿ ಪಡೆಯುವ ಪೂರ್ವದಲ್ಲಿ ನೀವು ವ್ಯವಹಾರವನ್ನ ಸ್ತಬ್ಧಗೊಳಿಸತಕ್ಕದ್ದು.
ರಿಕವರಿ ಮಾಡುವಂತಿಲ್ಲ, ಹೊಸದಾಗಿ ಸಾಲವನ್ನು ಮಂಜೂರು ಮಾಡತಕ್ಕದ್ದಲ್ಲ ಅಥವಾ ಬಿಡುಗಡೆ ಮಾಡತಕ್ಕದ್ದಲ್ಲ. ಇದು ಕಾಯ್ದೆಯಲ್ಲಿರುವಂತಹ ಒಂದು ಗೊಂದಲ. ಇನ್ನು ಸಾಕಷ್ಟು ಗೊಂದಲಗಳಿದೆ, ಮುಂದೆ ಬರ್ತೀನಿ ನಾನು. MFIಗಳು ಏನು ನಾವು MFIಗಳು ಅಂತ ನಾವು ರೆಕಗ್ನೈಸ್ ಮಾಡಿದೀವಿ, ಅವುಗಳಿಗೆ ಏನೇನು ದಾಖಲೆಗಳು ಕೊಡಬೇಕು? ಅವು ಕಾರ್ಯನಿರ್ವಹಿಸುತ್ತಿರುವ ಅಥವಾ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವ ಗ್ರಾಮಗಳ ಪಟ್ಟಣಗಳ ಪಟ್ಟಿ. ಒಂದು ಜಿಲ್ಲೆ, ಯಾವುದೋ ಒಂದು ಜಿಲ್ಲೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ಇದ್ರೆ ಆ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಅಥವಾ ಪಟ್ಟಣಗಳ ಪಟ್ಟಿ ಕೊಡಬೇಕು. ನೋ ಕಮೆಂಟ್ಸ್. ಅವರು ವಿಧಿಸ್ತಾ ಇರುವಂತಹ ಅಥವಾ ವಿಧಿಸಲು ಉದ್ದೇಶಿಸಿರುವಂತಹ ಬಡ್ಡಿಯ ದರಗಳು ಏನು? ಭದ್ರತಾ ಸಾಲ ಇಲ್ಲ ಇದರಲ್ಲಿ. ಮುಂದೆ ಬರ್ತೀನಿ. ಭದ್ರತಾ ರಹಿತ ಸಾಲಗಳೇ ಇವು. ಅದಕ್ಕೆ ಎಷ್ಟು ಬಡ್ಡಿ ದರ ವಿಧಿಸ್ತೀರಿ ಅನ್ನೋದ್ರ ಬಗ್ಗೆ ರೈಟಿಂಗ್ ಅಲ್ಲಿ ಕೊಡಬೇಕು. ವಸೂಲಾತಿಯನ್ನ ಜಾರಿಗೊಳಿಸುವಂತ ವ್ಯವಸ್ಥೆ ಏನಿದೆ, ನಾವು ನಮ್ಮ ಸಿಬ್ಬಂದಿಗಳನ್ನ ಉಪಯೋಗಿಸಿ ನಾವು ಜಾರಿಗೊಳಿಸ್ತೀವಿ ಅಥವಾ ರಿಕವರಿ ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ತೀವಿ. ಏನು ಅನ್ನೋದು ರಿಕವರಿ ಏಜೆಂಟ್ ಅಪಾಯಿಂಟ್ ಮಾಡೋದ್ರೆ ಅವ್ರು ಪೂರ್ವಾಪರಗಳನ್ನೆಲ್ಲ ನೀವು ಕೊಡ್ಬೇಕಾಗತ್ತೆ, ಅವ್ರ KYC ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ. ಮುಂದೆ ಬರ್ತೀನಿ ಅದ್ರದ್ದು. ಸಾಲ ನೀಡಿಕೆ ಮತ್ತು ವಸೂಲಾತಿ ಅಧಿಕಾರಿಗಳ ಪೂರ್ಣ ವಿವರ. ಯಾರು ಸಾಲ ಮಂಜೂರು ಮಾಡ್ತಾರೋ ಆ ಅಧಿಕಾರಿ, ಯಾರು ನಮ್ಮಲ್ಲಿ ಸಾಮಾನ್ಯವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾನೆ, ಅವನ ಪೂರ್ಣ ವಿವರ. ವಸೂಲಾತಿ ಅಧಿಕಾರಿಗಳು ಅಂತ ನಾವು ಬೇರೆ ಅಪಾಯಿಂಟ್ ಮಾಡ್ಕೊಂಡಿದ್ರೆ ಅವರ ಪೂರ್ತಿ ವಿವರಗಳನ್ನ ನಾವು ಕೊಡ್ಬೇಕಾಗತ್ತೆ. ಹಾಗೆ ಈಗಲೇ ಸಾಲ ನೀಡಿದ್ರೆ ಸಾಲಗಾರರ ವಿವರ. ಈಗಾಗಲೇ ನಾವು ಒಂದು 100, 150, 500, 1000 ಸಾಲಗಳನ್ನು ನೀಡಿದೀವಿ. ಹಾಗಾದ್ರೆ ಅವರ ಸಂಪೂರ್ಣ ವಿವರ, ಸಾಲಗಾರರು ಯಾರು, ಎಷ್ಟು ತಗೊಂಡಿದ್ದಾರೆ, ಯಾವ ಡೇಟಲ್ಲಿ ತಗೊಂಡಿದ್ದಾರೆ, ಸಾಲ ಮೂಡಿದ ಮೊತ್ತ ಏನು, ವಸೂಲಾದ ಮೊತ್ತ ಎಷ್ಟು, ಇನ್ನು ವಸೂಲಾಗಬೇಕಾಗಿರೋದ ಮೊತ್ತ ಏನು, ಈ ರೀತಿ ಎಲ್ಲ ವಿವರಗಳು ಬೇಕಾಗತ್ತೆ. ಜೊತೆಗೆ ಈ ಅಧ್ಯಾದೇಶ ಬಂದಿದೆ, ಈ ಅಧ್ಯಾದೇಶದಂತೆ ನಾವು ಕಾರ್ಯನಿರ್ವಹಿಸ್ತೇವೆ ಅನ್ನೋ ಒಂದು ಮುಚ್ಚಳಿಕೆ, ಒಂದು ಅಂಡರ್ಟೇಕಿಂಗ್ ಬೇಕು. ನಿಮ್ಮಿಂದ ಒಂದು ಅಫಿಡವಿಟ್ ಫಾರ್ಮ್ಯಾಟ್ ನಲ್ಲಿ ಮಾಡ್ಕೊಳ್ಬೇಕು. ಹೌದು, ಆ ಫಾರ್ಮ್ಯಾಟ್ ಏನಿದೆ ಸರ್ ಗೊತ್ತಿಲ್ಲ. ಇದಿಷ್ಟು ವಿವರಗಳನ್ನ ಯಾವ ಫಾರ್ಮ್ಯಾಟ್ ನಲ್ಲಿ ಕೊಡ್ಬೇಕು ಗೊತ್ತಿಲ್ಲ. ಹಾಗಾಗಿ ಇದಿಷ್ಟನ್ನು ನಾವು ದಾಖಲೆಗಳನ್ನು ಕೊಡಬೇಕು. ಈ ನೋಂದಣಿ ಬಗ್ಗೆ ಏನ್ ಹೇಳಿದೆ, ನಾನು ಇವತ್ತಿನ ಇದರಲ್ಲಿ ಹೇಳುವಂತದ್ದು ಕೇವಲ ಅಧ್ಯಾದೇಶವನ್ನ ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಸಂಗ್ರಹಿತ ಅಂಶಗಳು ಮಾತ್ರ ನಿಮ್ ಮುಂದೆ ಇಡ್ತಾ ಇದ್ದೀನಿ. ನೋಂದಣಿ ಬಗ್ಗೆ ಏನ್ ಹೇಳುತ್ತೆ ಅಧ್ಯಾದೇಶ? ನೋಂದಣಿ ಪ್ರಾಧಿಕಾರಿ MFIಗಳ ಕಾರ್ಯಾಚರಣೆಗಾಗಿ 1 ವರ್ಷದ ಅವಧಿಗೆ ನಿರ್ದಿಷ್ಟಪಡಿಸಬಹುದಾದಂತ ವಿಧಾನದಲ್ಲಿ ನೋಂದಣಿಯನ್ನು ನೀಡತಕ್ಕದ್ದು. ನಿರ್ದಿಷ್ಟಪಡಿಸಿದಾರಾ? ಇಲ್ಲ, ಇನ್ನು ನಿರ್ದಿಷ್ಟಪಡಿಸಬೇಕು. ನೋಂದಣಿಯನ್ನು ನೀಡತಕ್ಕದ್ದು. ಇಲ್ಲಿ ಎಲ್ಲಿ ತಪ್ಪಾಗತ್ತೆ ಅಂದ್ರೆ, ನಮ್ಮ ಕಾಯ್ದೆಯ ಭಾಗಗಳಲ್ಲಿ ನೋಂದಣಿಗೆ ಅಧಿಕಾರ ಇರುವಂತದ್ದು, ನೋಂದಣಿಯನ್ನ ಮಾಡುವಂತದ್ದು ಕೆಲವರಿಗೆ ಮಾತ್ರ. DC ಅವರು ಯಾವ ರೀತಿ ನೋಂದಣಿಯನ್ನ ಮಾಡಿಕೊಡ್ತಾರೆ, he is not a registering authority, but the government has delegated ಎಂಪ್ಯಾನೆಲ್ಮೆಂಟ್ ಅಥವಾ ಸಂಯೋಜನೆ ಅಂತ ಹೇಳ್ಬೋದಿತ್ತು, ಅಥವಾ ಅವರಿಂದ ಪರ್ಮಿಷನ್ ತಗೊಳ್ಬಹುದು ಅಂತ ಹೇಳ್ಬೋದಿತ್ತು, ಅಥವಾ ಇನ್ನೊಂದು ಪದ ಹೇಳ್ಬೋದಿತ್ತು. ನೋಂದಣಿ DC ಇಸ್ ನಾಟ್ ಎ ರಿಜಿಸ್ಟ್ರಿಂಗ್ ಅಥಾರಿಟಿ. ಆದ್ರೆ ಈ ಆಕ್ಟ್ ಅಲ್ಲಿ DC-ಗೂ ಒಂದು ರಿಜಿಸ್ಟ್ರೇಷನ್ ಅಥಾರಿಟಿ ಕೊಟ್ಟಿದ್ದಾರೆ. ನಾಳೆ ಯಾರಾದ್ರೂ ಕೋರ್ಟ್ ಆಫ್ ಲಾ ನಲ್ಲಿ ಸರಿಯಾದ ವಕೀಲರಿಟ್ಟು ನಾವೇನಾದ್ರು ಫೈಟ್ ಮಾಡಿದ್ರೆ ಈ ಪಾಯಿಂಟ್ ಕೂಡ ಈ ಅಧ್ಯಾದೇಶವನ್ನ ವೀಕ್ ಮಾಡ್ಲಿಕ್ಕೆ ಸಾಕಾಗುವಂತ ಒಂದು ಅಂಶ. DC cannot register. DC can only empanel or enroll or give permission. He is not a registering authority. ನಾವು ಈಗಾಗಲೇ ರಿಜಿಸ್ಟ್ರೇಷನ್, ನಾವು ಸೌಹಾರ್ದಗಳಾದ್ರೆ ಸೌಹಾರ್ದ ಕಾಯ್ದೆ ಅಡಿಯಲ್ಲಿ, ಸಹಕಾರಿಗಳಾದ್ರೆ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ, ಯಾವುದೇ ಪಾರ್ಟ್ನರ್ಶಿಪ್ ಆದ್ರೆ ಪಾರ್ಟ್ನರ್ಶಿಪ್ ಕಾಯ್ದೆಯಲ್ಲಿ, ಅಥವಾ ಈ ರೀತಿ ನೋಂದಣಿಯನ್ನ ಪಡೆದಿದ್ದೀವಿ. ದೇ ಆರ್ ರಿಜಿಸ್ಟರಿಂಗ್ ಅಥಾರಿಟೀಸ್. ಒಂದು ಸಂಸ್ಥೆಯನ್ನು ಹುಟ್ಟಾಕುವಂತಹ ಇದು ಕಾನೂನಾತ್ಮಕ ಅಧಿಕಾರ ಇರುವಂತದ್ದು ಅವರಿಗೆ. ಬಟ್ DC-ಗೆ ಕೊಟ್ಟಿದ್ದಾರೆ. ಹೇಗೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಂದಣಿ ಪ್ರಾಧಿಕಾರ ಅಥವಾ ನೋಂದಣಿ ಅಧಿಕಾರಿಯು ನೋಂದಣಿಯನ್ನ ರದ್ದುಗೊಳಿಸಬಹುದು ಅಥವಾ ರದ್ದುಪಡಿಸಲು ಶಿಫಾರಸು ಮಾಡಬಹುದು. ಹಿ ಕ್ಯಾನ್ ರೆಕಮೆಂಡ್.
ರದ್ದುಪಡಿಸ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಯಾವ ಸಂದರ್ಭದಲ್ಲಿ ಅದು ಮುಂದೆ ಬರ್ತದೆ. ನಾನು ಒಂದ್ ಕಡೆ ಬಲವಂತದ ಕ್ರಮಗಳು ಅಂತ ಹೇಳ್ತಾನೆ, ಆ ರೀತಿ ಕ್ರಮಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ರದ್ದುಪಡಿಸಬಹುದು ಅಥವಾ ರದ್ದುಪಡಿಸ್ಲಿಕ್ಕೆ ಶಿಫಾರಸು ಮಾಡಬಹುದು. ಮತ್ತೆ ನೋಟಿಸ್ ಅನ್ನ MFIಗಳು ಯಾವುದೋ ಒಂದು MFIಗಳು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರೆ ಅವರಿಗೆ ಒಂದು ಅಹವಾಲನ್ನ, ಶೋಕಾಸ್ ನೋಟಿಸ್ ಅಥವಾ ಒಂದು ಮಾತಾಡ್ಲಿಕ್ಕೆ ಅಥವಾ ಅಹವಾಲನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ನೀಡದೇನೆ ನೋಂದಣಿಯ ರದ್ದತಿ ಆದೇಶ ನೀಡತಕ್ಕದ್ದಲ್ಲ. ಇಟ್ಸ್ ಎ ಕಾಮನ್ ಒಂದು ಏನು ನ್ಯಾಚುರಲ್ ಜಸ್ಟಿಸ್ ಅಂತೀವಿ. ಹಾಗಾದ್ರೆ ಇದಕ್ಕೆ ಮಾನದಂಡಗಳಿಗೆ ಏನೇನು? ಅದಕ್ಕೆ ಅಂದ್ರೆ ನೋಂದಣಿಯ ಅವರ ವಸೂಲಾತಿಗಳ ಕ್ರಮದ ಬಗ್ಗೆ ಮಾನದಂಡಗಳನ್ನ ಏನ್ ಹೇಳುತ್ತೆ ಅಧ್ಯಾದೇಶ ಅಂದ್ರೆ, ಸರ್ಕಾರವು ಕಾಲಕಾಲಕ್ಕೆ ಅಧಿಸೂಚನೆಯ ಮೂಲಕ ಸಾಲ ನೀಡಿಕೆ ಮಾನದಂಡಗಳು, ಸಂಗ್ರಹಣೆ, ವಸೂಲಾತಿ ಪದ್ಧತಿಗಳನ್ನು ನಿರ್ದಿಷ್ಟಪಡಿಸಬಹುದು. ಈ ಅಧ್ಯಾದೇಶದ ಕೆಳಗಡೆಗೆ ಇದುವರೆಗೆ ಯಾವುದೇ ಅಧಿಸೂಚನೆ ಬಂದಿಲ್ಲ. ಹಾಗಾಗಿ ಸಾಲ ನೀಡಿಕೆ ಮಾನದಂಡಗಳು ನಿಗದಿಯಾಗಿಲ್ಲ. ಹೇಗೆ ನೀವು ಸಾಲಗಳನ್ನು ನೀಡಬಹುದು, ಸಾಲಗಳನ್ನ ಹೆಂಗೆ ಸಂಗ್ರಹಣೆ ಮಾಡಬೇಕು, ಅಕಸ್ಮಾತ್ ವಾಲಂಟರಿ ಕೊಟ್ಟಿಲ್ಲ ಅಂದ್ರೆ ನೀವು ಹೇಗೆ ವಸೂಲಾತಿ ಕ್ರಮಗಳನ್ನ ಪದ್ಧತಿಗಳನ್ನ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ದೇ ಹ್ಯಾವ್ ಟು ಸ್ಪೆಸಿಫೈ. ಆದ್ರೆ ಇದುವರೆಗೆ ಆ ರೀತಿ ಯಾವುದೇ ಇದು ಸ್ಪೆಸಿಫಿಕೇಶನ್ ಬಂದಿಲ್ಲ. ಇದರಲ್ಲಿರೋ ಅಂಶಗಳನ್ನ ಹೇಳ್ತಾ ಇದ್ದೀನಿ. ಸಾಲ ನೀಡುವ MFIಗಳು ತಾವು ನೀಡುವ ಸಾಲಗಳಿಗೆ ಯಾವುದೇ ರೀತಿಯ ಭದ್ರತೆಯನ್ನು ಕೋರುವಂತಿಲ್ಲ. ಅಂದರೆ MFIಗಳು ನೀಡುವಂತಹ ಎಲ್ಲ ಸಾಲಗಳು ಭದ್ರತಾ ರಹಿತ ಸಾಲಗಳಾಗಿರುತ್ತದೆ. ನಿಮಗೆ ಗೊತ್ತಿರ್ಬೋದು ಭದ್ರತೆ ಅಂದ್ರೆ, ನಿಮಗೆ ಗೊತ್ತಿರೋದು ಈವನ್ ಜಾಮೀನುದಾರರು ಕೂಡ ಒಂದು ಭದ್ರತೆ, ಚೆಕ್ ಇಟ್ಕೊಳ್ಳುವಂಥದ್ದು ಕೂಡ ಒಂದು ಭದ್ರತೆ. ಪ್ರತಿಯೊಂದು ಇದರಲ್ಲೂ ಭದ್ರತೆಗಳು ಬೇರೆ ಬೇರೆ ಇರ್ತವೆ. ಮೂವಬಲ್ ಅಸೆಟ್ಸ್ ಅಥವಾ ಇಮೂವಬಲ್ ಅಸೆಟ್ಸ್, ಸ್ಥಿರಾಸ್ತಿಗಳಿರ್ಬೋದು, ಚರಾಸ್ತಿಗಳಿರ್ಬೋದು, ಅದನ್ನ ಇಟ್ಕೊಂಡು ಕೊಡುವಂಥದ್ದು ಭದ್ರತೆನೆ. ಅದಲ್ಲದೆ ಅನೇಕ ರೀತಿಯ ಭದ್ರತೆಗಳಿದಾವೆ. FD ಡೆಪಾಸಿಟ್ ಇಟ್ಕೊಳ್ಳುವಂಥದ್ದು, LIC ಬಾಂಡ್ ಇಟ್ಕೊಳ್ಳುವಂಥದ್ದು, ಅನೇಕ ರೀತಿಯ ಭದ್ರತೆಗಳಿದೆ. ಆದರೆ ಯಾವುದೇ ರೀತಿಯ ಭದ್ರತೆ ಕೋರುವಂತಿಲ್ಲ ಅಂದ್ರೆ ಜಾಮೀನನ್ನು ಪಡೆಯುವಂತಿಲ್ಲ ಅನ್ನೋದು ಅರ್ಥನಾ ಅನ್ನೋದು ಅನುಮಾನ. ಇದರಲ್ಲಿ ಕೆಲವೊಂದು ವಿಚಾರದಲ್ಲಿ ನನಗೂ ಗೊಂದಲಗಳಿದೆ. ಅದನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ. ಯಾವುದೇ ರೀತಿಯ ಭದ್ರತೆಯನ್ನು ಪಡೆಯುವಂತಿಲ್ಲ ಅಂದ್ರೆ ಈವನ್ ಜಾಮೀನನ್ನು ಕೂಡ ಪಡೆಯುವಂತಿಲ್ಲ ಅನ್ನೋ ಅರ್ಥ ಬರುತ್ತಾ ಅನ್ನೋದು ಪ್ರಶ್ನೆ. ಅದಕ್ಕಿಂತ ಮುಂದೆ ಹೋಗಿ ಈ ಅಧ್ಯಾದೇಶ ಜಾರಿಯಾಗಿರೋದು ಫೆಬ್ರವರಿ 12ನೇ ತಾರೀಕು. ಅದಕ್ಕಿಂತ ಮೊದಲು ನಾವು ಭದ್ರತೆಯನ್ನ ಪಡೆದು ಮೈಕ್ರೋ ಫೈನಾನ್ಸ್ ಮಾಡಿದೀವಿ. ಹಾಗೇನಾದ್ರು ಇದ್ರೆ ಅದನ್ನ ಸಾಲಗಾರನ ಪರವಾಗಿ ತಕ್ಷಣವೇ ಬಿಡುಗಡೆಗೊಳ್ಳತಾಗಿರ್ತಕ್ಕದ್ದು. ಅಂದ್ರೆ ಅದನ್ನ ತಕ್ಷಣ ರಿಲೀಸ್ ಮಾಡಬೇಕು. ಇಲ್ಲಿ ಭದ್ರತೆ ಅನ್ನೋ ಡೆಫಿನಿಷನ್ ಏನ್ ಹೇಳಿದಾನೆ ಅಂದ್ರೆ, ಸಾಲಕ್ಕೆ ಆಧಾರ ಮಾಡಿರುವುದರ ಯಾವುದೇ ಸ್ವರೂಪ, ಅದು ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಬಾಂಡ್ಗಳಿರ್ಬೋದು, ಅಥವಾ ಇವನ್ ಚೆಕ್ಗಳಿರ್ಬೋದು, ಅಥವಾ ಇವನ್ ಜಾಮೀನ್ದಾರ ಇರ್ಬೋದು. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಸಾಹೇಬರೇ, ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಸ್ನೇಹಿತರೆ, ಒಂದು MFI ಕೆಳಗಡೆಗೆ ನಾವು ಮನಿ ಲೆಂಡರ್ಸ್ ಮತ್ತು ಪಾನ್ ಬ್ರೋಕರ್ಸ್ ಕೂಡ ಬರ್ತೀವಿ. ಪಾನ್ ಬ್ರೋಕರ್ಸ್ ಅಂದ್ರೇನೆ ಅರ್ಥ ಏನು ಅಂದ್ರೆ, ಅವರು ಬಂಗಾರವನ್ನ ಅಡ ಇಟ್ಕೊಂಡು ಸಾಲ ಕೊಡುವಂಥದ್ದು. ಹಾಗಾದ್ರೆ ಪಾನ್ ಬ್ರೋಕರ್ಸ್ ಎಲ್ಲರೂ ತಾವು ಅಡ ಇಟ್ಕೊಂಡಂತಹ ಬಂಗಾರವನ್ನ ವಾಪಸ್ ಕೊಡಬೇಕಾ? ಮನಿ ಲೆಂಡರ್ಸ್ ತಾವು ಪಡೆದುಕೊಂಡಂತಹ ಜಾಮೀನುಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ? ಯಾವುದೇ ರೀತಿಯ ಭದ್ರತೆಯನ್ನ ಕೋರುವಂತಿಲ್ಲ. ಇಲ್ಲಿ ಅದು ಒಂದು ನಮಗಿರುವಂತಹ ಒಂದು ದೊಡ್ಡ ಗೊಂದಲ. ಅದನ್ನ ಮುಂದೆ ಸರ್ಕಾರವೇ ಅದನ್ನ ಕ್ಲಾರಿಫೈ ಮಾಡಬೇಕು. ಅಕಸ್ಮಾತ್ ನೋಂದಣಿ ಮಾಡ್ಕೊಳ್ತಿದ್ರೆ ಏನಾಗತ್ತೆ ಅಂದ್ರೆ, ಯಾರೇ ಒಬ್ರು ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರೆ, ಅಥವಾ ಲೈಸೆನ್ಸ್, ಇಲ್ಲಿ ನೋಡಿ, ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ. ನೋಂದಾಯಿತವಲ್ಲದಿದ್ದರೆ ಅಂದ್ರೆ ಏನು? ನೀವು DC ಹತ್ರ ನೋಂದಣಿ ಮಾಡ್ಕೊಳ್ತಾ ಇದ್ರೆ
ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ ಅಂದ್ರೇನು, ನೀವು KML PBL ಯಾವುದೊಂದು ಲೈಸೆನ್ಸ್ ಪಡೆದಿರಬೇಕಿತ್ತು, ಅದನ್ನು ಮಾಡಿಲ್ಲ ಅಂದ್ರೆ ಸಾಲಗಾರ ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತ ಇದ್ದಲ್ಲಿ ಅದನ್ನು ಒಳಗೊಂಡಂತೆ ಎಲ್ಲ ಸಾಲಗಳು ಪೂರ್ಣ ತೀರಿಕೆ ಆಗಿದೆ ಎಂದು ಪರಿಗಣಿಸಲಾಗುವುದು. ಎಂತ ಡೇಂಜರಸ್ ಸ್ಟೇಟ್ಮೆಂಟ್ ನೋಡಿ. ಈಗ ನಾನು ಒಂದು 10 ಲಕ್ಷನೋ 30 ಲಕ್ಷನೋ 20 ಲಕ್ಷನೋ ಸಾಲ ಕೊಟ್ಟಿದ್ದೀನಿ, ನಾನು ಲೈಸೆನ್ಸ್ ತಗೊಂಡಿದ್ದೀನಿ, ಆದರೆ ನೋಂದಣಿ ಮಾಡ್ಕೊಂಡಿಲ್ಲ. ಆಗ ನಾನು ಕೊಟ್ಟಂತಹ ಸಾಲ ಅಷ್ಟು ಶ್ರೀಕೃಷ್ಣಾರ್ಪಣಮಸ್ತು. ಈ MFIಗಳಿಗೆ ಒಂದು ಬಡ್ಡಿ ದರವನ್ನು ಅವರು ನಿಗದಿಪಡ್ತಾರಂತೆ. ಅದು ಇಲ್ಲಿ ಪರಿಣಾಮಕಾರಿ ಬಡ್ಡಿ ದರ ಅಂತ ಹೇಳ್ತಾರೆ, ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್. ನಮ್ಮಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಕಂತುಗಳನ್ನ ನಿಗದಿಪಡಿಸುವ ಸಂದರ್ಭದಲ್ಲಿ ನಾವು ಕಂತುಗಳ ಮೇಲೆ ಈ ಬಡ್ಡಿ ದರವನ್ನು ಹೇಳ್ತೀವಿ. ಅದು ಎಫೆಕ್ಟಿವ್ ಇಂಟರೆಸ್ಟ್ ರೇಟ್ ಅಲ್ಲ. ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬೇಸಿಸ್ ಮೇಲೆ ನಾವು ಡೈಲಿ ರಿಕವರಿ, ವೀಕ್ಲಿ ರಿಕವರಿ, ಮಂತ್ಲಿ ರಿಕವರಿ, ಈ ರೀತಿ ಸಾಲಗಳಿಗೆ ಎಫೆಕ್ಟಿವ್ ರೇಟ್ ಬೇರೆ ಇರ್ತದೆ. ನಾವು ತೋರ್ಪಡಿಸುವಂತಹ ಇದು ರೇಟ್ ಬೇರೆ ಇರ್ತದೆ. ಆದ್ರೆ ಎಫೆಕ್ಟಿವ್ ಬಡ್ಡಿ ದರವನ್ನ, ಪರಿಣಾಮಕಾರಿ ಬಡ್ಡಿ ದರವನ್ನ ಎಲ್ಲ ಕಡೆಗೆ ಪ್ರತಿ ಇದರಲ್ಲಿ ಮತ್ತು ನಾವು ಕೊಡುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ, ಜಾಲತಾಣದಲ್ಲಿ, ಪತ್ರಗಳಲ್ಲಿ ಎಲ್ಲ ಕಡೆ ನಾವು ಪ್ರದರ್ಶನ ಮಾಡ್ಬೇಕಂತೆ. ಏನೇನು ಆಗಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಬನ್ನಿ. ಹಾಗೆ ಇನ್ನೂ ಒಂದು ಹೇಳ್ತಾನೆ, ಪ್ರತಿ MFI ಸಂಸ್ಥೆಯು ಸ್ಥಳೀಯ ಪ್ರದೇಶದಲ್ಲಿ ನೋಂದಾಯಿತ ಕಚೇರಿಯನ್ನು ಹೊಂದಿರತಕ್ಕದ್ದು. ರಿಜಿಸ್ಟರ್ಡ್ ಆಫೀಸ್ ಇಂಗ್ಲಿಷ್ ವರ್ಷನ್ ನಲ್ಲಿ ನಾನು ಅದನ್ನು ನೋಡಿದೆ. ನೀವು ಪ್ರತಿಯೊಂದು ಈಗ ನಂದು ಸಪೋಸ್ ನಾನು ಕರ್ನಾಟಕದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಫೈನಾನ್ಸ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಾನು ಪ್ರತಿ ತಾಲೂಕಿನ ಮಟ್ಟದಲ್ಲಿ ನಾನು ನೋಂದಾಯಿತ ಕಚೇರಿಯನ್ನ ಹೊಂದಿರತಕ್ಕದ್ದು. ತಾಲೂಕು ಮಟ್ಟ ಅಂತಲೂ ಹೇಳಿಲ್ಲ, ಸ್ಥಳೀಯ ಪ್ರದೇಶ ಅಂತ ಹೇಳಿದ್ದಾರೆ. ಸ್ಥಳೀಯ ಪ್ರದೇಶ ಅಂದ್ರೆ ಏನು ಗೊತ್ತಾಗಲ್ಲ, ಲೋಕಲ್ ಏರಿಯಾ. ನೋಂದಾಯಿತ ಕಚೇರಿ ಅದು ಹೇಗೆ? ರಿಜಿಸ್ಟರ್ಡ್ ಆಫೀಸ್ ಕ್ಯಾನ್ ನಾಟ್ ಬಿ ಟೂ, ಇಟ್ ಕ್ಯಾನ್ ಓನ್ಲಿ ಒನ್. ಒಂದು ಕಡೆ ಮಾತ್ರ ನಾನು ರಿಜಿಸ್ಟರ್ಡ್ ಆಫೀಸ್ ಇಟ್ಕೊಳ್ಬಹುದು, ಬಾಕಿ ಎಲ್ಲ ಬ್ರಾಂಚಸ್ ಆಗತ್ತೆ. ಆದ್ರೆ ಇಲ್ಲಿ ಎಲ್ಲ ಕಡೆ ನಾನು ನೋಂದಾಯಿತ ಕಚೇರಿಯನ್ನು ಹೊಂದಿರತಕ್ಕದ್ದು. ಇನ್ ಆಲ್ ಲೋಕಲ್ ಏರಿಯಾಸ್ ದಿ MFI ಶುಡ್ ಹ್ಯಾವ್ ಎ ರಿಜಿಸ್ಟರ್ಡ್ ಆಫೀಸ್. ಹೇಗೆ ಅನ್ನೋದು ನನಗೂ ಅದು ಅರ್ಥ ಆಗ್ತಾ ಇಲ್ಲ, ಕ್ವಶನ್ ಮಾರ್ಕ್. ನೋಂದಣಿ ಪಡೆದ ನಂತರ ಇದೊಂದು ಸ್ಪೆಷಲ್ ಆಬ್ಲಿಗೇಷನ್ ನೋಂದಣಾಧಿಕಾರಿಗಳಿಗೆ, ಅಂದರೆ ಇಲ್ಲಿ DC ಗಳಿಗೆ, ಆಯಾ ಜಿಲ್ಲೆಯ DC ಗಳಿಗೆ ಪ್ರತಿ ತ್ರೈಮಾಸಿಕ ಮತ್ತು ವಾರ್ಷಿಕ ವರದಿಯನ್ನು ನಿಗದಿತ ದಿನಾಂಕದೊಳಗೆ ಸಲ್ಲಿಸತಕ್ಕದ್ದು. ತ್ರೈಮಾಸಿಕ ಮತ್ತು ವಾರ್ಷಿಕ ವರದಿ ಬಗ್ಗೆ ಬೇರೆ ಯಾವುದೇ ನಿಯಮಗಳನ್ನ ರೂಪಿಸಿಲ್ಲ. ತ್ರೈಮಾಸಿಕ ಅಂದ್ರೆ ಯಾವಾಗಿಂದ ಶುರುವಾಗತ್ತೆ? ಏಪ್ರಿಲ್, ಮೇ, ಜೂನ್ ಒಂದು ತ್ರೈಮಾಸಿಕನೋ, ಅಥವಾ ಮೇ, ಜೂನ್, ಜುಲೈ ಒಂದು ತ್ರೈಮಾಸಿಕನೋ, ಅಥವಾ ಜೂನ್, ಜುಲೈ, ಆಗಸ್ಟ್ ಒಂದು ತ್ರೈಮಾಸಿಕನೋ ಸ್ಪಷ್ಟತೆ ಇಲ್ಲ. ಅದಕ್ಕೆ ಫಾರ್ಮ್ಯಾಟ್ ಏನಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಇರ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಫಾರ್ಮ್ಯಾಟ್ ಇದೆಯಾ? ಅದು ಇಲ್ಲ. ಆದ್ರೆ ಅದರಲ್ಲಿ ಏನಿರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನಾಗತ್ತೆ, ಸಪೋಸ್ ನಾನು 30 ಜಿಲ್ಲೆಯಲ್ಲಿ ಇದ್ದೀನಿ ಅಂದ್ರೆ 30 ಜಿಲ್ಲೆಗೂ ಜಿಲ್ಲಾಧಿಕಾರಿಗಳಿಗೂ ಕೊಡ್ಬೇಕಾ, ಅಥವಾ ಒಂದ್ ಸೆಂಟ್ರಲೈಸ್ಡ್ ಒಂದ್ ಕಡೆ ಕೊಟ್ಟರೆ ಸಾಕ? ಮತ್ತೆ ವರದಿಯಲ್ಲಿ ಏನೇನ್ ಇರ್ಬೇಕು ಅನ್ನೋದು ಹೇಳ್ತಾನೆ. ಅಂದ್ರೆ ಆ ವರದಿ ಕೊಡ್ತೀವಲ್ಲ, ಅದರಲ್ಲಿ ಅದ್ರ ಫಾರ್ಮ್ಯಾಟ್ ಕೊಟ್ಟಿಲ್ಲ, ಅದ್ರ ಏನ್ ಇರ್ಬೇಕು ಅಂತ ಹೇಳಿದ್ದಾರೆ. ಹೇಗಿರ್ಬೇಕು ಅಂತ ಗೊತ್ತಿಲ್ಲ, ಏನಿರ್ಬೇಕು ಅಂತ ಇದಿದೆ. ಏನ್ ಹೇಳ್ತಾರೆ? ಆ ವರದಿಗೆ ಸಂಬಂಧಪಟ್ಟಂತ ಅವಧಿಗೆ ಸಂಬಂಧಿಸಿದಂತೆ ನೀಡಲಾದ ಸಾಲ, ಸಾಲಗಾರರ ಪಟ್ಟಿ, ಮಾಡಲಾದ ಮರುಪಾವತಿ, ವಿಧಿಸಿದ ಬಡ್ಡಿ, ಈ ತರದ ಒಂದಿಷ್ಟು ಅಂಶಗಳನ್ನು ಕೊಡಬೇಕು. ಮತ್ತೆ ನೋಂದಣಿಯನ್ನ ಪರ್ಮನೆಂಟ್ ನೋಂದಣಿನ ಅಲ್ಲ. ಒಂದು ಸಾರಿ ನೋಂದಣಿ ಪಡೆದ ನಂತರ ನನಗೆ ಕಂಪ್ಲೀಟ್ ಹಂಗೆ ಇರ್ತೀವ? ಇಲ್ಲ, ಮತ್ತೆ ನೋಂದಣಿಯನ್ನ ನವೀಕರಣ ಮಾಡ್ಕೊಳ್ಬೇಕು. ನೋಂದಣಿ ಅವಧಿ 1 ವರ್ಷ. ನಿಮಗೆ ಕೊಡುವಂತಹ ನೋಂದಣಿ ಅವಧಿ 1 ವರ್ಷ. ಆ 1 ವರ್ಷದಲ್ಲಿ
1 ವರ್ಷದ ಅವಧಿ ಮುಗಿಯೋಕ್ಕಿಂತ ಮೊದಲು 60 ದಿನಗಳ, ಸಪೋಸ್ 10 ತಿಂಗಳ ಆದ ಕೂಡಲೇನೆ ನೀವು ಅಲ್ಲಿಗೆ ಅಪ್ಲಿಕೇಶನ್ ಕೊಡಬೇಕು ನವೀಕರಣಕ್ಕೆ, ರಿನ್ಯೂವಲ್ಗೆ. ಆ ರಿನ್ಯೂವಲ್ ಅರ್ಜಿ ಫಾರ್ಮ್ಯಾಟ್ ಏನಿದೆ ಗೊತ್ತಿಲ್ಲ, ಬರಬಹುದು ಮುಂದೆ. ಆ ಕಾರ್ಯವೈಖರಿಯನ್ನ ಪರಿಶೀಲನೆ ಮಾಡಿ ನೋಂದಣಿ ಅವಧಿ ಮುಗಿಯೋದಕ್ಕಿಂತ 15 ದಿನಗಳ ಪೂರ್ವದಲ್ಲಿ, ಅಂದರೆ 11 ತಿಂಗಳ 15 ದಿನ ಆಗದರ ಒಳಗಡೆ ನಿಮಗೆ ನವೀಕರಣ ಮಂಜೂರು ಮಾಡುವ ಅಥವಾ ತಿರಸ್ಕರಿಸುವ ಆದೇಶ ಹೊರಡಿಸಬೇಕು. ಐದರ್ ಹಿ ಹ್ಯಾಸ್ ಟು ರಿನ್ಯೂ ಇಟ್ ಆರ್ ರಿಜೆಕ್ಟ್ ಇಟ್, ಅಷ್ಟೇ. ಇದು ನೋಂದಣಿ ನವೀಕರಣದ ಬಗ್ಗೆ ಆಯ್ತು. ಇದರಲ್ಲಿ ಆಪ್ಸಸ್ ಆದ್ರೆ ಏನು ಅನ್ನೋದು ಲಾಸ್ಟಿಗೆ ಬರ್ತೀನಿ ನಾನು. ದಂಡನೆಗಳು ಏನಿದೆ ಅಂತ ಲಾಸ್ಟಿಗೆ ನೋಡೋಣ. ಇನ್ನು ಸಾಲಗಾರನಿಗೆ ಒದಗಿಸಬೇಕಾದ ಆರ್ಥಿಕ ಮಾಹಿತಿಗಳು. ನೀವು ಯಾರೇ ಸಾಲಗಾರನಿಗೆ ಸಾಲ ಕೊಡ್ತಾ ಇದ್ದೀರಿ ಅಂದ್ರೆ ಅವನಿಗೆ ಕೆಲವೊಂದು ಮಾಹಿತಿಗಳನ್ನು ಕೊಡಬೇಕು. ಏನು ಸಾಲದ ಮೊತ್ತ, ಏನು ಕೊಟ್ಟಿರೋ ಸಾಲದ ಮೊತ್ತ ಎಷ್ಟು, 5 ಲಕ್ಷ ಅಂತೇಳಿ ಬರ್ಕೊಂಡು 3 ಲಕ್ಷ ಕೊಡುವಂತ ಸಾಧ್ಯತೆಗಳಿದೆ. ಅನೇಕ ಕಡೆ ಹಾಗೆ ಇದೆ. ಅಥವಾ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಕೊಟ್ಟಿರುವಂತದ್ದು 30,000 ಅಂತ, ಆದ್ರೆ ಅವ್ರ ಕೈ ಕೊಡುವಂತದ್ದು 10,000. ಆ ಕಾರಣಕ್ಕೋಸ್ಕರ ಸಾಲದ ಮೊತ್ತ ಏನು, ಅವಧಿ ಏನು, ಸಾಲದ ಅವಧಿ 1 ವರ್ಷ, 18 ತಿಂಗಳುಗಳು, 24 ತಿಂಗಳುಗಳು, 36 ತಿಂಗಳುಗಳು, ಏನೋ, ಬಡ್ಡಿ ದರ ಎಷ್ಟು, ವಿಧಿಸುವಂತಹ ಬಡ್ಡಿ ದರ ಎಷ್ಟು, 6%, 8%, 15% ಎಷ್ಟು, ಕಂತುಗಳ ಮೊತ್ತ ಎಷ್ಟು, ಮತ್ತೇನಾದ್ರು ನಿಮ್ದು ಡಾಕ್ಯುಮೆಂಟೇಶನ್ಗೆ ಅಥವಾ ಅಪ್ಲಿಕೇಶನ್ಗೆ ಪ್ರಾಸೆಸಿಂಗ್ ಫೀಸ್ ಅಂತ ಹೇಳಿ, ಲೋನ್ ಪ್ರಾಸೆಸಿಂಗ್ ಫೀಸ್ ಅಂತ ಆಗ್ತಾ ಇದೀರಿ ಅಂದ್ರೆ ಅದ್ರ ವಿವರ ಕೊಡಿ. ವಿಮೆಯನ್ನ ಅಳವಡಿಸ್ಕೊಳ್ತಾ ಇದೀರಿ ಅಂದ್ರೆ ವಿಮಾ ಪ್ರೀಮಿಯಂ ಮೊತ್ತ ಎಷ್ಟು. ಅಕಸ್ಮಾತ್ ನಾಳೆ ನಾನು ಲೇಟ್ ಆಗಿ ಕೊಡ್ತಾ ಇದ್ದೀನಿ ಅಂದ್ರೆ, ಓವರ್ ಡ್ಯೂ ಆಯ್ತು ನಂದು ಅಂದ್ರೆ ಓವರ್ ಡ್ಯೂಗೆ ವಿಧಿಸುವಂತಹ ಪೆನಾಲ್ಟಿ ಏನು, ದಂಡ ಶುಲ್ಕ, ಅದ್ರ ಬಗ್ಗೆನೂ ಹೇಳ್ಬೇಕಂತೆ. ಅಂದ್ರೆ ಸಾಲಗಾರನಿಗೆ ಮೊದಲಿಗೆ ಅವರಿಗೆ ಒಂದು ಇದು ಕೊಡ್ಬೇಕು, ಜೊತೆಗೆ ಒಂದು ಕೀ ಫ್ಯಾಕ್ಟ್ ಶೀಟ್ ಅಂತ ಕೊಡ್ಬೇಕು. ಅಂದ್ರೆ ಸೆಕ್ಷನ್ 7 ಹೇಳತ್ತೆ, ಸೆಕ್ಷನ್ 7 ಸೆಕ್ಷನ್ 3 ಹೇಳತ್ತೆ, ಪ್ರತಿಯೊಬ್ಬ ಸಾಲಗಾರನಿಗೂ ಒಂದು ಸಾಲದ ಕಾರ್ಡ್, ಕೀ ಫ್ಯಾಕ್ಟ್ ಶೀಟ್ ಅಂತ ಹೇಳ್ತಾರೆ, ಅದನ್ನ ಕೊಡ್ಬೇಕು. ಏನ್ ಮಾಹಿತಿ ಇರ್ಬೇಕು ಅದರಲ್ಲಿ? ವಿಧಿಸಲಾದ ಪರಿಣಾಮಕಾರಿ ಬಡ್ಡಿಯ ದರ, ಎಫೆಕ್ಟಿವ್ ರೇಟ್ ಆಫ್ ಇಂಟರೆಸ್ಟ್. ಆಗ್ಲೇ ಹೇಳಿದೆ ನಾನು, ಅಲ್ಲಿ ಕಾಣಿಸುವ ದರ ಬೇರೆ, ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ, ಅದನ್ನು ಹೇಳಬೇಕು. ಸಾಲಕ್ಕೆ ಲಗತ್ತಾಗಿರುವ ಎಲ್ಲ ಷರತ್ತುಗಳು, ನಿಬಂಧನೆಗಳು, ಏನಾದ್ರು ಕಂಡೀಷನ್ಸ್ ಇದೆಯಾ ನಿಮ್ದು, ಆ ಕಂಡೀಷನ್ಸ್ ಅಷ್ಟು ಆ ಸಾಲದ ಕಾರ್ಡ್ ನಲ್ಲಿ ಇರಬೇಕು. ಎಲ್ಲೋ ಒಂದ್ ಕಡೆ ನಮ್ ಬೋರ್ಡ್ ನಲ್ಲಿ ಹಾಕಿದೀವಿ ಓದ್ಕೊಳ್ಳಿ ಅಲ್ಲ. ಮತ್ತೆ ಸಾಲಗಾರನನ್ನ ಗುರುತಿಸ್ಲಿಕ್ಕೆ ಬೇಕಾಗುವಂತಹ KYC ಇರಬೇಕು, ನೋ ಯುವರ್ ಕಸ್ಟಮರ್. ಮತ್ತೆ ಸ್ವೀಕರಿಸಿದ ಕಂತುಗಳು ಮತ್ತು ಅಂತಿಮ ತೀರಿಕೆಯನ್ನು ಒಳಗೊಂಡ ಎಲ್ಲಾ ಪಾವತಿಗಳ ಹಿಂಬರೆಗಳು. ಅಂದ್ರೆ ಪ್ರತಿಯೊಂದು ಪಾವತಿ ಆದ ತಕ್ಷಣ ಅದಕ್ಕೆ ಎಂಡಾರ್ಸ್ಮೆಂಟ್ ಕೊಡಬೇಕು, ಅವರ ಕಾರ್ಡ್ ನಲ್ಲಿ ಎಂಟ್ರಿ ಮಾಡ್ಕೊಡ್ಬೇಕು. ಎಷ್ಟೋ ಸಾರಿ ಸಂಗ್ರಹಿಸಿದವರು ಅವರಿಗೆ ಏನು ಡಾಕ್ಯುಮೆಂಟ್ ಕೊಡದೆ ಹೋಗ್ತಾರೆ, ಏನೂ ಇಲ್ಲ ಸರ್ ನಮ್ಮಲ್ಲಿ ಅಂತಾರೆ. ಆ ಕಾರಣಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ಮತ್ತೆ ಇದಿಷ್ಟು ಇಂಗ್ಲಿಷ್ ನಲ್ಲಿ ಇದ್ರೆ ಹೆಚ್ಚಿನ ಗ್ರಾಮೀಣ ಪರಿಸರದಲ್ಲಿರುವಂತಹ ಹೆಣ್ಮಕ್ಳಾಗಿರ್ಬೋದು, ದಲಿತರಿರ್ಬೋದು, ಬಡವರು, ಕೆಳವರ್ಗದವ್ರು ಇರ್ಬೋದು, ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ. ಹಾಗಾಗಿ ಕನ್ನಡದಲ್ಲಿರ್ಬೇಕು. ಇದು ಒಳ್ಳೇದೆ, ಇದ್ರ ಬಗ್ಗೆ ನಂದು ಏನು ತಕರಾರಿಲ್ಲ. ಇವನ್ ಪರಿಣಾಮಕಾರಿ ದರವನ್ನು ಕೊಡಬೇಕು ಅನ್ನೋದು ಖಂಡಿತ ಅದು ಅಪೇಕ್ಷಿತವಾದಂತ ಒಂದು ಹೆಜ್ಜೆ. ಸಾಕಷ್ಟು ಮೋಸ ನಡೀತಾ ಇರುವಂತದ್ದು, ವಂಚನೆ ನಡೀತಾ ಇರುವಂತದ್ದು ಮತ್ತು ತಮ್ಮ ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಅನೇಕ ಸಂದರ್ಭ ಬರುತ್ತವರು ಈ ಪರಿಣಾಮಕಾರಿ ಬಡ್ಡಿ ದರವನ್ನು ಹೇಳದೇ ಇರುವಂತದ್ದು, ಅದು ನಾನು ಒಪ್ಕೊಳ್ತೀನಿ. ಇನ್ನು ದಾಖಲೆಗಳು ಏನೇನ್ ಇದು ಮಾಡ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸಾಕ? ಇಲ್ಲ, ಮತ್ತೆ ನೀವು ದಾಖಲೆಗಳನ್ನು ನಿರ್ವಹಿಸಬೇಕು. ಏನೇನ್ ದಾಖಲೆಗಳನ್ನು ನಿರ್ವಹಿಸಬೇಕು? ಪ್ರತಿಯೊಂದು MFIಗಳು ಕೂಡ ನೋಂದಾಯಿತ ಕಚೇರಿಯಲ್ಲಿ ಇಂದೀಕರಿಸಿದ, ಅಂದ್ರೆ ಅಪ್ಡೇಟೆಡ್ ನಗದು ಪುಸ್ತಕ. ಒಂದು ವಾರದ ಹಿಂದೆ ಅವ್ರು ಎಲ್ಲರೂ ವಿಸಿಟ್ ಬಂದ್ರು ಅಂದ್ರೆ
ಅವತ್ತಿನ ಒಂದು ಎಂಟ್ರಿ ಬಿಟ್ಟು ಬಾಕಿ ಎಲ್ಲ ಹಿಂದಿನ ದಿನದವರೆಗೂ ಎಂಟ್ರಿ ಆಗಿರ್ಬೇಕು. ಅಪ್ಡೇಟೆಡ್, ಹಿಂದೀಕರಿಸಿದ ನಗದು ಪುಸ್ತಕ, ಖಾತಾ ಪುಸ್ತಕ ಮತ್ತು ಇತರೆ ಇದೆಲ್ಲ ಇರಬೇಕು. ಮತ್ತೆ ಎದ್ದು ಕಾಣುವ ಸ್ಥಳದಲ್ಲಿ ಮತ್ತು ಎಲ್ಲ ಪ್ರಕಟಣೆಗಳಲ್ಲಿ ತಾನು ವಿಧಿಸುವ ಪರಿಣಾಮಕಾರಿ ಬಡ್ಡಿ ದರವನ್ನು ಪ್ರದರ್ಶಿಸತಕ್ಕದ್ದು. ಇದು ದಾಖಲೆಗಳ ನಿರ್ವಹಣೆ ಬಗ್ಗೆ ಹೇಳುವಂಥದ್ದು. ಇನ್ನು ದೂರುಗಳು ಏನಾದ್ರು ಬಂದ್ರೆ ಹೇಗೆ ಏನ್ ಮಾಡಬೇಕು, ಪೊಲೀಸ್ನವರಿಗೆ ಡೈರೆಕ್ಷನ್ಸ್ ಏನಿದೆ. ಯಾವುದೇ ವ್ಯಕ್ತಿ MFI ಬಗ್ಗೆ ದೂರು ನೀಡಲು ಬಂದಿರಲಿ, ಪೊಲೀಸರು ಪ್ರಕರಣವನ್ನ ಆದ್ಯತೆ ಮೇರೆಗೆ ದಾಖಲಿಸಿಕೊಳ್ಳತಕ್ಕದ್ದು. ಇನ್ ಪ್ರಿಫರೆನ್ಸ್, ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕಂತೆ. ಇಲ್ಲ ನಾಳೆ ಬಾ ಹೇಳೋಂಗಿಲ್ಲ, ತಕ್ಷಣ ಆದ್ಯತೆ ಮೇಲೆ ತಗೊಳ್ಬೇಕು. ಮತ್ತೆ ಡಿವೈಎಸ್ಪಿಗೆ ಕಡಿಮೆ ಇಲ್ಲದಂತಹ ಪೊಲೀಸ್ ಅಧಿಕಾರಿಯು ಸ್ವತಃ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವುದು ಅಧಿಕಾರ. ಯಾರು ದಾಖಲಿಸಿಕೊಳ್ಳಬೇಕು? ಡಿವೈಎಸ್ಪಿ ಅಥವಾ SP ಅಥವಾ ಮುಂದಿನ DIG. ಡಿವೈಎಸ್ಪಿಗೆ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಗಳು. ವಿವಾದ ಇತ್ಯರ್ಥಪಡಿಸಲಿಕ್ಕೆ ಸಾಲಗಾರ ಮತ್ತು ಲೇವಾದೇವಿದಾರನ ನಡುವೆ ಮಧ್ಯಸ್ಥಗಾರನಾಗಿ ಕಾರ್ಯನಿರ್ವಹಿಸಲು ಅಧಿಸೂಚನೆಯ ಮೂಲಕ ಒಂಬಡ್ಸ್ಪರ್ಸನ್, ಅಂದ್ರೆ ಎಲ್ಲೋ ಒಂದ್ ಕಡೆ ಒಡಂಬಡಿಕೆ ಆಗ್ಬೇಕು ಅಂದ್ರೆ ಅದಕ್ಕೆ ನೇಮಕ ಮಾಡಬಹುದು. ವಸೂಲಾತಿ ಕ್ರಮ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಯಾವುದೇ MFI ಸಾಲಗಾರರಿಂದ ಸಾಲ ವಸೂಲಾತಿಗಾಗಿ ಸ್ವತಃ ಅಥವಾ ಏಜೆಂಟರ ಮೂಲಕ ಯಾವುದೇ ಸ್ವರೂಪದ ಬಲವಂತದ ಕ್ರಮಗಳನ್ನು ಕೊಯರ್ಸಿವ್ ಮೆಥಡ್ಸ್ ಉಪಯೋಗಿಸಬಾರದು. ಅಂದ್ರೆ ಬಲವಂತದ ಕ್ರಮವನ್ನು ಬಳಸತಕ್ಕದ್ದಲ್ಲ. ಇಂಗ್ಲಿಷ್ ವರ್ಷನ್ ಅಲ್ಲಿ ಕೊಯರ್ಸಿವ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ. ಯಾವುದೇ ರೀತಿಯ ಬಲವಂತದ ಕ್ರಮವನ್ನು ಅನುಸರಿಸಿದ್ರೆ ಈ ಅಧ್ಯಾದೇಶ ಇರುವಂತದ್ದೇ ಬಲವಂತದ ಕ್ರಮಗಳ ಬಗ್ಗೆ ನಿರ್ಬಂಧ, ಪ್ರತಿಬಂಧ ಇರುವಂತದ್ದು. ಹಾಗಾಗಿ ಅಂಥದ್ದು ದಂಡನೆಗೆ ಗುರಿಯಾಗತಕ್ಕದ್ದು ಮತ್ತು ನೋಂದಣಿ ಅಮಾನತಾಗತ್ತೆ ಅಥವಾ ರದ್ದುಪಡಿಸುವ ಆಗತ್ತೆ. ಅಂದ್ರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗತ್ತೆ. ಹಾಗಾದ್ರೆ ಬಲವಂತದ ಕ್ರಮ ಅಂದ್ರೆ ಏನು? ಬಲವಂತದ ಕ್ರಮ ಅಂದ್ರೆ ಯಾವುದೇ ಒಂದು ಇದಕ್ಕೆ ಕಿರುಕುಳ ಕೊಡುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಆತನ ಅಥವಾ ಆಕೆಯ ಕುಟುಂಬ ಸದಸ್ಯರನ್ನು ಸ್ಥಳದಿಂದ ಸ್ಥಳಕ್ಕೆ ನಿರಂತರವಾಗಿ ಹಿಂಬಾಲಿಸೋದು, ಅಥವಾ ಆಕೆಯ ಅಥವಾ ಆತನ ಒಡೆತನದ ಅಥವಾ ಬಳಕೆಯಲ್ಲಿರುವ ಯಾವುದೇ ಸ್ವತ್ತಿಗೆ ಪ್ರವೇಶ ಮಾಡುವುದು, ಅಥವಾ ಆತನ ಅಥವಾ ಆಕೆಯಿಂದ ಕಿತ್ತುಕೊಳ್ಳುವುದು, ಆ ಸ್ವತ್ತಿನಲ್ಲಿ ಏನಾದ್ರು ಇದು ಮಾಡುವುದು, ಅಥವಾ ಸ್ವತ್ತಿನ ಬಳಕೆಗೆ ಅಡ್ಡಪಡಿಸುವಂಥದ್ದು, ಅಥವಾ ಇಂಥ ಇತರೆ ವ್ಯಕ್ತಿಯು ಯುಕ್ತವಾಗಿ ತೊಡಗಿರುವ ಅಥವಾ ವಾಸವಾಗಿರುವ ಸ್ಥಳಗಳಿಗೆ ಬಲವಂತದ ಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶದಿಂದ ಆಗಾಗ್ಗೆ ಭೇಟಿ ನೀಡುವುದು ಮತ್ತು ಭೇಟಿಯಾಗುವಂತೆ ಮಾಡುವುದು, ಪದೇ ಪದೇ ಅವರನ್ನ ಹೇಳುವಂಥದ್ದು, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳುವಂಥದ್ದು, ಅಥವಾ ಸಾಲಗಾರ ಅಥವಾ ಕುಟುಂಬದ ಸದಸ್ಯರಿಗೆ ಒತ್ತಡ ಹಾಕುವಂಥದ್ದು, ಅಥವಾ ಯಾವುದೇ ರೀತಿಯ ಅಬ್ಸ್ಟೆಕಲ್ಸ್ ತಡೆ ಒಡ್ಡುವಂಥದ್ದು, ಅಥವಾ ಹಿಂಸೆಯನ್ನು ಬಳಸುವಂಥದ್ದು, ಅಥವಾ ಅವಮಾನಕರವಾಗಿ ಮಾತನಾಡುವಂಥದ್ದು, ಅಥವಾ ಬೆದರಿಸುವಂಥದ್ದು, ಅನುಚಿತ ಪ್ರಭಾವವನ್ನು ಉಳಿಸಿ ಸಹ್ಯವಲ್ಲದ ಪ್ರಭಾವವನ್ನು ಬಳಸಿ ಮಾತುಕತೆಗೆ ಒತ್ತಾಯಿಸುವುದಕ್ಕೆ ಖಾಸಗಿ ಅಥವಾ ಹೊರಗುತ್ತಿಗೆ ಅಥವಾ ಬಾಹ್ಯ ಏಜೆನ್ಸಿಗಳ ಮೂಲಕ ಕ್ರಿಮಿನಲ್ ಯಾರೋ ಒಬ್ರು ರೌಡಿನ ಕರ್ಕೊಂಡು ಹೋದ ತಕ್ಷಣ ಹೆದರ್ತಾರೆ. ಅವ್ನು ರೌಡಿನ ಗೊತ್ತಿದ ತಕ್ಷಣ ಅವ್ರು ಹೆದರ್ತಾರೆ. ಆ ತರ ಕ್ರಮಗಳನ್ನು ಬಳಸಬಾರ್ದು. ಸರ್ಕಾರ ಯಾವುದೋ ಒಂದು ಸ್ಕೀಮ್ ಅಲ್ಲಿ ಒಂದು ವಾಜಪೇಯಿ ಬಡಾವಣೆಯಲ್ಲಿ ಒಂದು ಸೈಟ್ ಅನ್ನು ಕೊಟ್ಟಿರ್ತದೆ, 15 ವರ್ಷಕ್ಕೆ ಪರಭಾರೆ ಮಾಡುವಂತಿಲ್ಲ ಅಂತ ಹೇಳ್ಕೊಂಡು ಅದನ್ನೆಲ್ಲ ತಗೊಂಡೋಗ್ಬಿಡುದು. ಅವ್ರಿಗೆ ಒಂದು ನಿವೇಶನ ಆಶ್ರಯ ಸೈಟ್ ಕೊಟ್ಟಿರುತ್ತೆ, ಅಥವಾ ಅವ್ರಿಗೊಂದು ಏನೋ ಒಂದು ಇದನ್ನ ಕೊಟ್ಟಿರುತ್ತೆ, ರೇಷನ್ ಕಾರ್ಡ್ ಕೊಟ್ಟಿರುತ್ತೆ, ಅಥವಾ ಅವರಿಗೆ ಅನುಕೂಲಕರವಾದಂತಹ ಯಾವುದೋ ಒಂದು ದಾಖಲೆಗಳನ್ನು ಕೊಟ್ಟಿರುತ್ತೆ. ನೀವು ನಮ್ ಸಾಲ ಕೊಟ್ಟಿಲ್ಲ, ಅದಕ್ಕೆ ತಗೊಂಡೋಗ್ಬಿಡ್ತೀವಿ ಅಂತ ಹೇಳೋದು. ಈ ರೀತಿಯ ಯಾವುದೇ ಇದು ಮಾಡಿದ್ರು ಅದು ಬಲವಂತದ ಕ್ರಮ ಆಗತ್ತೆ. ಏನು ಇದಕ್ಕೆ ಇದು ದಂಡನೆಗಳು ಏನಿದೆ? ಈ ರೀತಿಯ ಮಾಡಿರುವಂತಹ ಯಾವುದೇ ದೂರುಗಳು ಬಂದಲ್ಲಿ ಆ ವ್ಯಕ್ತಿ ವಿಚಾರಣೆಗೊಳಪಡ್ತಾನೆ, ಎನ್ಕ್ವೈರಿ ಆಗತ್ತೆ. ಪ್ರಥಮ ದರ್ಜೆ ನ್ಯಾಯಿಕ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಮೂಲಕ 10 ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸ, 5 ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದಂತಹ ಜುಲ್ಮಾನೆ ಹಾಗೂ ಅಥವಾ ಅಲ್ಲ ಎರಡೂ. ಮತ್ತೆ ಈ ಅಧ್ಯಾದೇಶ ಏನು ಈಗ MFI ಅಧ್ಯಾದೇಶ ಇದೆ, ಇದರೊಳಗಿರುವಂತಹ ಇದು ಕಾಗ್ನಿಟಿವ್ ಅಫೆನ್ಸ್. ಇದು
ನಾನ್ ಕಾಗ್ನಿಟಿವ್ ಅಲ್ಲ, ಕಾಗ್ನಿಟಿವ್ ಅಫೆನ್ಸ್, ಸಂಜ್ಞೇಯವಾಗಿರತಕ್ಕದ್ದು ಮತ್ತು ಜಾಮೀನು ರಹಿತವಾಗಿರತಕ್ಕದ್ದು. ಕಾಗ್ನಿಟಿವ್ ಅಫೆನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಕ್ರಿಮಿನಲ್ ಅಫೆನ್ಸ್, ಕೊಲೆ, ದರೋಡೆ, ಈ ರೀತಿಯ ಮಾಡಿದ್ರೆ ಕಾಗ್ನಿಟಿವ್ ಅಫೆನ್ಸ್ ಅಂತೀವಿ. ಅದೇ ರೀತಿ ಇದು ಕೂಡ ಕಾಗ್ನಿಟಿವ್ ಅಫೆನ್ಸ್, ಬಲವಂತದ ಕ್ರಮ ಕಾಗ್ನಿಟಿವ್ ಅಫೆನ್ಸ್, ಜಾಮೀನು ರಹಿತ ಅಪರಾಧ ಆಗಿರ್ತದೆ. ಮತ್ತೆ ತ್ರೈಮಾಸಿಕ ವರದಿಗಳನ್ನ, ವಾರ್ಷಿಕ ವರದಿಗಳನ್ನ ಸಲ್ಲಿಸ್ಲಿಕ್ಕೆ ವಿಫಲರಾದ್ರೆ 6 months ಜೈಲ್ ಅಥವಾ 10,000 ರೂಪಾಯಿ ದಂಡ ಅಥವಾ 2. ವರದಿ ಕೊಡ್ಲಿಕ್ಕೆ ನೋಂದಣಿನೇ ಮಾಡ್ಕೊಳ್ಳೋದಿಲ್ಲ ಅಂದ್ರೆ, ನೋಂದಣಿ ಮಾಡ್ಕೊಳ್ದೆ ಹೋದ್ರೆ ಅಥವಾ ಲೈಸೆನ್ಸೇ ಇಲ್ಲ ಅಂದ್ರೆ ನೀವು ಏನು ಅವ್ರ ಸುವಮೋಟ ಕೇಸ್ ರಿಜಿಸ್ಟರ್ ಮಾಡಿ, ನೀವು ಇಷ್ಟರವರೆಗೆ ಯಾರ್ಯಾರಿಗೆ ಸಾಲ ಕೊಟ್ಟಿದ್ದೇವೆ ಅದೆಲ್ಲ ಮಾಫಿ. ನಂತರದಲ್ಲಿ ನೀವು ಸಾಲ ವಸೂಲಾತಿ ಕ್ರಮಗಳನ್ನ ಯಾವುದೇ ರೀತಿಯಲ್ಲಿ, ಕೋರ್ಟ್ಗಳಿಗೆ ಕೂಡ ಆದೇಶ ಹೇಳುತ್ತೆ, ಅವ್ರ ನೋಂದಣಿ ಆಗದೆ ಇರೋದ್ರಿಂದ ಈ ಅಧ್ಯಾದೇಶದ ಪ್ರಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳುವಂತಿಲ್ಲ. ಹಾಗಾಗಿ ಅಕಸ್ಮಾತ್ ನನ್ನ ನೋಂದಣಿ ಆಗಿಲ್ಲ ಅಂದ್ರೆ ನಾನು ನೀಡಿದ ಸಾಲ ವಸೂಲಾತಿಗೆ ಯಾವುದೇ ಕೋರ್ಟಿಗೆ ಕೂಡ ಹೋಗುವಂಗಿಲ್ಲ. ಸಪೋಸ್ ನಂದು ಈಗಾಗಲೇ ಅರ್ಧದಷ್ಟು ವಸೂಲಾಗಿದೆ ಅಥವಾ ದಾವೆಯಾಗಿದೆ, ಅಪೀಲಲ್ಲಿದೆ ಅಥವಾ ಇದರಲ್ಲಿದೆ, ಯಾವುದೋ ಒಂದು ಜಪ್ತಿ ಆಗಿದೆ ಅಥವಾ ಅಮಲ್ ಜಾರಿ ಆಗಿದೆ, ಇಪಿ ಎಕ್ಸಿಕ್ಯೂಷನ್ ಪ್ರಾಸೆಸ್ ನಲ್ಲಿ, ಈ ರೀತಿ ಎಲ್ಲದೂ ತನ್ನಿಂದ ತಾನೇ ಮುಕ್ತಾಯ ಆಗತ್ತೆ. ಯಾಕೆಂದ್ರೆ ನಾನು ಒಂದೋ ನೋಂದಣಿ ಆಗಿಲ್ಲ ಅಥವಾ ಈ ಕಾಯ್ದೆ ಕೆಳಗಡೆ ನೋಂದಣಿ ಆಗಿಲ್ಲ. ಹಾಗಾಗಿ ಈಗ ಬರುವಂತ ಪ್ರಶ್ನೆ ಸ್ನೇಹಿತರೆ, ಸಹಕಾರಿ ಸಂಸ್ಥೆಗಳಿಗೆ ಇಷ್ಟೆಲ್ಲ ಹೇಳಿದ್ರಿ ಸರ್, ಸಹಕಾರಿ ಸಂಸ್ಥೆಗಳು ಅನ್ವಯಿಸತ್ತಾ? ಅದೇ ಇರುವಂತ ದೊಡ್ಡ ಪ್ರಶ್ನೆ. ಆ ಅಧ್ಯಾದೇಶವನ್ನ ಪ್ಲೈನ್ ಆಗಿ ರೀಡ್ ಮಾಡಿದ್ರೆ ಅದು ಏನ್ ಹೇಳುತ್ತೆ? ಸಣ್ಣ ಸಾಲ ಮತ್ತು ಕಿರು ಸಾಲಗಳ ಇದು ಅಧ್ಯಾದೇಶ ಏನ್ ಹೇಳುತ್ತೆ? RBI ನೊಂದಿಗೆ ನೋಂದಾಯಿಸಲಾದ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳ ಹೊರತಾಗಿ, ಅವರಷ್ಟು ಜನಕ್ಕೆ ಹೊರತಾಗಿ ಸಾಲ ನೀಡುವ ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಸಾಲ ನೀಡಿಕೆ ಏಜೆನ್ಸಿಗಳು, ಸಂಸ್ಥೆಗಳು, ಲೇವಾದಾರರಿಗೆ ಈ ಅಧ್ಯಾದೇಶ ಅನ್ವಯಿಸುತ್ತೆ. ಹಾಗಾಗಿ ನಾವು ಸಾಲ ನೀಡುವ ಸಂಸ್ಥೆಗಳು, ಹಾಗಾಗಿ ಇದು ನಮಗೆ ಅನ್ವಯಿಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ನೋಡಿದ್ರೆ ಹಂಗ ಅನ್ಸತ್ತೆ. ಆದ್ರೆ ನನ್ನ ಅಭಿಪ್ರಾಯ ಯಾವ ರೀತಿ ಹೇಳಿದೀನಿ ಅನ್ನೋದು ನಾನು ನಿಮ್ಗಲ್ಲಿ ಹಂಚ್ಕೊಳ್ತೀನಿ. ಈ ಅಧ್ಯಾದೇಶದ ವ್ಯಾಪ್ತಿಯಲ್ಲಿ ನಮ್ಮ ಸಹಕಾರ ಸಂಸ್ಥೆಗಳು ಬರೋದಿಲ್ಲ. ಯಾಕೆಂದ್ರೆ ನಾವು 1959 ಅಥವಾ 97 ಅಥವಾ 2002 ಕಾಯ್ದೆಯಲ್ಲಿ ನೋಂದಣಿ ಒಂದು ಬಹುರಾಜ್ಯ ಅಥವಾ ಸೌಹಾರ್ದ ಅಥವಾ ಸಹಕಾರ ಸಂಘಗಳಲ್ಲಿ ನಾವು ನೋಂದಣಿಯಾಗಿದ್ದೀವಿ. ಸಹಕಾರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ತಮ್ಮ ಸದಸ್ಯರಿಗೆ ಸಾಲ ನೀಡುವ ಕಾರ್ಯಕ್ರಮ ಇದು ಸಾಲ ನೀಡಬಹುದು. ಆದರೆ ಇದು NBFCಗಳು ಮತ್ತು MFIಗಳ ಸಾಲ ಮಾದರಿ ಸಾಲ ವಿತರಣೆ ಆಗೋದಿಲ್ಲ. ನಾವು ಮೈಕ್ರೋ ಫೈನಾನ್ಸ್ ಸಾಲಗಳನ್ನ ಕೊಡೋದಿಲ್ಲ. ಯಾಕೆ ಅಂದ್ರೆ ನಿಮಗೆ ನಾನು ಒಂದ್ ಕಡೆಯಿಂದ ಹೇಳ್ತೀನಿ, ನಮಗೆ ಮೈಕ್ರೋ ಫೈನಾನ್ಸ್ ಸೇವೆ ನೀಡ್ಲಿಕ್ಕೆ ಅವಕಾಶವಿಲ್ಲ, ಖಂಡಿತ ಇದೆ. ಆದ್ರೆ ನಾವು ಸದಸ್ಯರಿಗೆ ಮಾತ್ರ ಸಾಲ ನೀಡ್ತೀವಿ. ಅಂದ್ರೆ ಸಹಕಾರ ಸಂಸ್ಥೆಗಳು ಅದರ ಮಾಲೀಕರಾದ ತಮ್ಮ ಸದಸ್ಯರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ, ಅಂದ್ರೆ ನಿರ್ದೇಶಕರಿಂದ ರೂಪಿಸಲ್ಪಟ್ಟ ಸರ್ವ ಸದಸ್ಯರ ಸಭೆಯಲ್ಲಿ ಅನುಮೋದಿತವಾದ ಸಂಬಂಧಿಸಿದ ನೋಂದಣಾಧಿಕಾರಿಯಿಂದ ಅನುಮತಿಸಲ್ಪಟ್ಟ ಸಾಲದ ನಿಯಮಾವಳಿಗಳಿಗನುಸಾರವಾಗಿ ಸದಸ್ಯರಿಗೆ ಮಾತ್ರ ಸಾಲ ನೀಡ್ತೀವಿ. ನಮ್ದು ಇನ್ ಹೌಸ್ ಅರೇಂಜ್ಮೆಂಟ್. ನಾವು ನಮ್ಮೊಳಗೆ ನಾವು ಮಾಡ್ಕೊಂಡು ಕುಟುಂಬದ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ನಾವು ಸಾರ್ವಜನಿಕರಿಗೆ ಸಾಲ ಕೊಡೋದಿಲ್ಲ. ಪ್ರತಿಯೊಂದು ನಾವು ಯಾವ ರೀತಿ ಸಾಲ ಕೊಡ್ತೀವಿ, ಆ ಸಾಲದ ನಿಯಮಗಳನ್ನು ರೂಪಿಸೋರು ಯಾರು? ಮಾಲೀಕರೇ. ಅವರೇ ಸಾಲಗಾರರು, ಅವರೇ ನಮ್ಮ ಮಾಲೀಕರು. ಸಾಲಗಾರರು ಎಲ್ಲರೂ ಸಹಕಾರ ಸಂಘದ ಸದಸ್ಯರಾಗಿರ್ಬೇಕು. ಸದಸ್ಯರಲ್ಲದವರಿಗೆ ನಾವು ಸಾಲ ಕೊಡೋದಿಲ್ಲ. ಅವರು ಕೂಡ ಷೇರುದಾರ ಸದಸ್ಯರಾಗಿರಬೇಕು. ಷೇರುದಾರ ಸದಸ್ಯರಿಗೆ ನಾವು ಕೊಡ್ತಾ ಇದ್ದೀವಿ. ಅವರೇ ರೂಪಿಸಿದ ನಿಯಮಗಳನ್ನು ಯಾರು ರೂಪಿಸ್ತಾರೆ?
ನಿರ್ದೇಶಕ ಮಂಡಳಿಯವರು, ನಿರ್ದೇಶಕರು ಅಂದ್ರೆ ಯಾರು? ಇದೇ ಷೇರುದಾರರು ಆಯ್ಕೆ ಮಾಡಿರುವಂತ ಪ್ರತಿನಿಧಿಗಳು, ಅವರು ರೂಪಿಸ್ತಾರೆ. ಒಪ್ಪಿಗೆ ಯಾರದ್ ಬೇಕು? ಜನರಲ್ ಬಾಡಿಯಲ್ಲಿ ಸದಸ್ಯರೇ ಒಪ್ಪಬೇಕು ಆ ನಿಯಮಗಳನ್ನ. ಕಡೆಗೆ ER ಅಥವಾ DR ಕನ್ಸರ್ನ್ ಜುರಿಸ್ಟಿಕ್ಷನಲ್ ಆಫೀಸರ್ ಶುಡ್ ಅದನ್ನ ಅನುಮೋದಿಸಬೇಕು. ಅರ್ಥ ಆಯ್ತಾ? ಇದು ಒಂದು ಕುಟುಂಬದ ವ್ಯವಸ್ಥೆ, ಈ ಸಾರ್ವಜನಿಕ ವ್ಯವಸ್ಥೆ ಅಲ್ಲ. ಹಾಗಾಗಿ ಅದು ಸದಸ್ಯರಿಗೆ ಮಾತ್ರ ಸಾಲ ನೀಡ್ತವೆ. ಸಾಲ ಮಂಜೂರಿ ಇರ್ಬೋದು, ಮಿತಿಗಳಿರ್ಬೋದು, ಅವಧಿ ಇರ್ಬೋದು, ಬಡ್ಡಿ ದರ ಇರ್ಬೋದು, ಮರುಪಾವತಿ ಇರ್ಬೋದು, ವಸೂಲಾತಿ ಕ್ರಮಗಳು ಇರ್ಬೋದು, ಎಲ್ಲದೂ ಸಾಲ ತೆಗೆದುಕೊಳ್ಳುವ ಸದಸ್ಯರೂ ಸೇರಿದಂತೆ ಸದಸ್ಯರಿಂದಲೇ ಅನುಮೋದನೆ ಆಗಿರ್ತದೆ. ಸಹಕಾರ ಸಂಘಗಳು ಸಾರ್ವಜನಿಕರಿಗೆ ಅಂದರೆ ಸದಸ್ಯೇತರರಿಗೆ ಸಾಲ ನೀಡೋದಿಲ್ಲ. ಸಾರ್ವಜನಿಕರಿಗೆ ಯಾವುದೇ ಸಾಲ ವಿತರಣೆ ಮಾಡುವ ಅಧಿಕಾರ ಸಹಕಾರಿ ಸಂಘಗಳಿಲ್ಲ. ಆದರೆ ಮೈಕ್ರೋ ಫೈನಾನ್ಸ್ಗಳು ಸದಸ್ಯತ್ವ ನೀಡಿ ಸಾಲ ನೀಡೋದಿಲ್ಲ, ಅವು ಸಾರ್ವಜನಿಕರಿಗೆ. ಮೈಕ್ರೋ ಫೈನಾನ್ಸ್ KML ಲೈಸೆನ್ಸ್ ತಗೊಂಡವನು ನಮ್ಮ ಸಂಸ್ಥೆಯ ಸದಸ್ಯನ ಮಾಡ್ಕೊಳ್ತೀವಿ, ಇಲ್ಲ. ಲೇವಾದೇವಿಗಾರರಿಗೆ ಸದಸ್ಯತ್ವದ ನಾಮ್ಸ್ ಬರೋದಿಲ್ಲ, PBL ಪಾನ್ ಬ್ರೋಕರ್ಗಳಿಗೆ ಸದಸ್ಯತ್ವದ ನಾಮ್ಸ್ ಬರೋದಿಲ್ಲ, ಅವರು ಸದಸ್ಯತ್ವ ಪಡೆಯೋದಿಲ್ಲ. ಅವರು NBFCಗಳು ಕೂಡ ಸದಸ್ಯತ್ವ ಪಡೆಯೋದಿಲ್ಲ, ಆದರೆ ಅವರು RBI ಗವರ್ನೆನ್ಸ್ ಅಲ್ಲಿ ಕೆಳಗಡೆ ಇರ್ತವೆ. ಹಾಗಾಗಿ ಅವುಗಳೆಲ್ಲ ಸಾರ್ವಜನಿಕರಿಗೆ ಸಾಲ ನೀಡ್ತವೆ, ನಾವು ಸಾರ್ವಜನಿಕರಿಗೆ ಸಾಲ ನೀಡೋದಿಲ್ಲ. ನಾವು ಸಹಕಾರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಸಹಕಾರಿ ಸಂಘಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಂಗೆ ಒಂದು ಕಾರ್ಯನಿರ್ವಹಿಸುವಂತಿಲ್ಲ. ನಾವು ನಮ್ಮ ಸದಸ್ಯರಿಗೆ ಮಾತ್ರ ಸಣ್ಣ ಸಾಲಗಳನ್ನು ನೀಡಬಹುದು. ಹಾಗಂತ MFI ನಮಗೆ ನಿಯಮ ಅನ್ವಯಿಸೋದಿಲ್ಲ ಅಂತ ಹೇಗಾದ್ರೂ ವ್ಯವಹರಿಸಬಹುದಾ? ಖಂಡಿತ ಅಲ್ಲ. ನಮಗೆ MFI ಯಾಕೆ ನೀವು ಅನ್ವಯಿಸೋದಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಸ್ಪಷ್ಟೀಕರಣ ನೀಡಿದೆ. ಹಾಗಂತ ನಾವು ಹೇಗಾರು ಮಾಡ್ಬೋದಾ? ಇಲ್ಲ. ಸಾಲ ನೀಡಿಕೆ, ವಸೂಲಾತಿ ಎರಡು ಕಾನೂನು ರೀತಿಯ ನಡಿಬೇಕು. ಇದರಲ್ಲಿ ಸೆಲ್ಫ್ ರೆಸ್ಟ್ರಿಕ್ಷನ್, ಸೆಲ್ಫ್ ಕಂಟ್ರೋಲ್ ಇರಬೇಕು. ಬಡ್ಡಿಯನ್ನು ಆಕರಿಸುವಾಗ ಕೂಡ ಚಕ್ರ ಬಡ್ಡಿಗೆ ಬದಲಾಗಿ ಸರಳ ಬಡ್ಡಿ ಕ್ರಮದಲ್ಲಿ ಆಕರಿಸೋಣ. ಸುಸ್ತಿ ಬಡ್ಡಿಗೆ ಮಿತಿ ಇಲ್ಲ ಅಂತೇಳಿ ಎಷ್ಟಾರು ಸುಸ್ತಿ ಬಡ್ಡಿ ಅಂದ್ರೆ ಓವರ್ ಡ್ಯೂ ಇಂಟರೆಸ್ಟ್. ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ, ಕಂತುಗಳಲ್ಲಿ ಮರುಪಾವತಿ ಮಾಡ್ಲಿಕ್ಕೆ ವಿಫಲರಾದಲ್ಲಿ ನಾವು ವಿಧಿಸುವಂತಹ ಏನು ಓವರ್ ಡ್ಯೂ ಇಂಟ್ರೆಸ್ಟ್ ಇದೆ ಅದನ್ನ ನಾವು ಸುಸ್ತಿ ಬಡ್ಡಿ ಅಂತ ಹೇಳ್ತೀವಿ. ಸುಸ್ತಿ ಬಡ್ಡಿಯನ್ನ ಯಾರಿಂದ ಎಷ್ಟು ಬೇಕಾದ್ರೂ ಹಾಕ್ಬೋದಾ? ಇಲ್ಲ. ಸುಸ್ತಿ ಬಡ್ಡಿಯನ್ನ ಬಾಕಿಯಾದ ಮೊಬೈಲ್ಗೆ, ಬಾಕಿಯಾದ ಅವಧಿಗೆ, ಓವರ್ ಡ್ಯೂ ಪೋರ್ಷನ್, ಓವರ್ ಡ್ಯೂ ಪೀರಿಯಡ್. ಹಾಗಾಗಿ ನಾವು ಗ್ರಾಹಕರ ಅನಿವಾರ್ಯತೆಯನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಶೋಷಣೆ ಆಗತ್ತೆ. ಹಾಗಾಗಿ ಸ್ನೇಹಿತರೆ, ಎಲ್ಲಿವರೆಗೆ ಗ್ರಾಹಕರಿಗೆ ಶೋಷಣೆ ಆಗೋದಿಲ್ವೋ ಅಲ್ಲಿವರೆಗೆ ಆ ವ್ಯವಹಾರಕ್ಕೆ ಯಾವುದೇ ಧಕ್ಕೆ ಇರೋದಿಲ್ಲ. ಎಸ್ ಸರ್. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಒಂದು ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಒಂದು ಅಧ್ಯಾದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತೇನೆ. ಜೈ ಸಹಕಾರ.